विश्वेशावरवल्लभ शिवशंकर सर्वात्मनीलकंठ नमोस्तुते दुर्वादुध्वान्तरवजे सज्जनेन्दीवरेन्दवे श्रीराघवेन्द्र गुरवे नमः कारुण्य सिन्धवे विद्यामान्यं सुधीमान्यं विश्वेशं विश्वपूजितं श्रीमद्विश्वप्रसन्नं च प्रणमामि गुरुत्रयम् पौरव्यासहयग्रीवपदकञ्जमधुव्रतं श्रीविश्वोत्तमयोगीन्द्रं वन्देऽहं वादिरात्रियं जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदायानिकवये मुह्यन्ति यं सूरयः तेजो वारिवृतां यथा विधिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरि ओम् ಪರೀಕ್ಷಿತರಾಜನ ಭವಿಷ್ಯ ಕೇಳಿದರು ಪಾಂಡವರೆಲ್ಲ. ಅವನ ಅಂತ್ಯಕಾಲದವರೆಗೂ ಕೂಡ ಭವಿಷ್ಯವನ್ನ ಹುಟ್ಟಿದ ಕಾಲದಲ್ಲೇ ಋಷಿಮುನಿಗಳೆಲ್ಲ ಹೇಳಿದ್ದಾರೆ. ಹಾಗೆ ಒಮ್ಮೆ ಪರೀಕ್ಷಿತ ರಾಜ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಆ ಋಷಿಗಳಿಗೆ ಅಪಮಾನ ಆಗುವಂತೆ ಸರ್ಪವನ್ನು ಹಾಕಿ, ಮೃತ ಸರ್ಪ, ಅದರಿಂದ ಶೃಂಗಿಯ ಶಾಪ ಬಂತು. ಪರೀಕ್ಷಿತ ರಾಜ ಮನೆಗೆ ಬಂದ ಮೇಲೆ ಅನ್ಕೊಳ್ತಾ ಇದ್ದಂತೆ, ಇದು ಸಜ್ಜನರ ಲಕ್ಷಣ ಅಂತ ಹೇಳ್ತಾರೆ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಯಾರು ಅನ್ಕೊಳ್ತಾರೋ ಅಂಥವರನ್ನು ಸಜ್ಜನರು ಅಂತ ಕರೀಬೇಕು. ಪುನಶ್ಚ ಭೂಜಾತ್ ಭಗವತ್ಯನಂತೆ ಪ್ರತಿ ಪ್ರಸಂಗಶ್ಚ ತದಾಶ್ರಯೇಶು. ಪರೀಕ್ಷಿತ ರಾಜ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಿದ್ದು, ಇನ್ನು ಎಷ್ಟೇ ಜನ್ಮ ಬಂದರೂ ಕೂಡ ಇಂಥ ಬ್ರಾಹ್ಮಣರಿಗೆ ಅಪರಾಧ ಆಗುವಂಥ ಕೆಲಸ ಮಾಡಿಸ್ಬೇಡ ನನ್ನ ಕೈಯಿಂದ. ಮುಂದೆ ರಘುಗಣರಾಜ ಅಂತ 5ನೇ ಸ್ಕಂದದಲ್ಲೇ ಒಂದು ಕಥೆ ಬರ್ತದೆ, ಜಡಭರತರ ಕಥೆಯಲ್ಲಿ. ಅವನು ಹೇಳ್ತಾನೆ, ನಾಹಂ ವಿಧೇವಿ ಸುರರಾಜ ವಜ್ರಾತ್ ನದ್ರಕ್ಷ ಶೂಲಾನ್ ನಯಮಸ್ಯ ಪಾಸಾತ್ ನಾಗ್ನರ್ಕ ಸೋಮಾನಿಲವಿತ್ತ ಪಾಸ್ತ್ರಾತ್ ಮನ್ಯೇ ಭೃಶಂ ಬ್ರಹ್ಮ ಕುಲಾಪಮಾನಾತ್. ಇಂದ್ರದೇವರ ವಜ್ರಾಯುಧದಿಂದಲೂ ಹೆದರಬೇಕಾದ ಪರಿಸ್ಥಿತಿ ಇಲ್ಲ. ರುದ್ರದೇವರ ತ್ರಿಶೂಲನೂ ಏನು ಮಾಡಲ್ಲ, ವರುಣದೇವರ ಪಾಶಗಳು ಏನು ಮಾಡಲ್ಲ. ಬ್ರಾಹ್ಮಣರಿಗೆ ಅಪಮಾನ ಆದರೂ ಮಾತ್ರ ದೇವರು ಸುಮ್ಮನೆ ಬಿಡಲ್ಲ ಅಂತ ಅವನು ಹೆದರ್ಕೊಳ್ತಾ ಇದ್ದ ಮಾತು. ಮನ್ನೇ ಭೃಶಂ ಬ್ರಹ್ಮಕುಲಾವಮಾನ. ಆದ್ದರಿಂದ ಪರೀಕ್ಷಿತ ರಾಜ ಬ್ರಾಹ್ಮಣರ ಅಪರಾಧ ಆಗಿ ಮಹಾಪರಾಧ ಮಾಡಿದ್ದೇನೆ, ಬ್ರಾಹ್ಮಣರಿಗೆ ಎಂಥ ಶಿಕ್ಷೆ ಇದ್ದರೂ ಕೂಡ ಇಲ್ಲಿಯೇ ಅದನ್ನು ಅನುಭವಿಸಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಅದಕ್ಕೆ ಸಾಮಾನ್ಯವಾಗಿ ಹರಿವಂಶದಲ್ಲಿ ಒಂದು ಕಥೆ ಹೇಳ್ತಾರೆ, ಅಚ್ಚೋದ ಅಂತ ಒಬ್ಬಳ ಕಥೆ. ಪಿತೃಗಳ ಕನ್ಯೆ ಅವಳು, ಪಿತೃದೇವತೆಗಳ ಕನ್ಯೆ ಅಚ್ಚೋದ ಅಂತ. ಅವಳ ಕಥೆ ಹೇಳುವಾಗ ಒಂದು ನಿರ್ಣಯವನ್ನು ಹೇಳ್ತಾರೆ ಹರಿವಂಶದಲ್ಲಿ. ಸಾಮಾನ್ಯವಾಗಿ ದೇವತೆಗಳು ಮತ್ತು ಮನುಷ್ಯರು ಇಬ್ಬರು ಕೂಡ ಸಾಧನೆಗೆ ಬರತಕ್ಕಂತಹ ಜಾಗ ಅಂದರೆ ಇದೇ ಭೂಮಿ. ಈ ಭೂಮಿಗೆ ಬರಬೇಕು ಸಾಧನೆ. ಆದರೆ ದೇವತೆಗಳು ಈ ಭೂಮಿಗೆ ಬಂದಾಗ ಏನಾದರೂ ಅಪರಾಧ ಮಾಡಿದರೆ, ತಪ್ಪುಗಳು ನಡೆದರೆ, ಅದೇ ಅವತಾರದಲ್ಲಿ ಅವರಿಗೆ ಪ್ರಾಯಶ್ಚಿತ್ತ. ನಿನ್ನೆ ಹೇಳಿದೆ, ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಬಿಟ್ಟು ಪಾಂಡವರ ವಂಶವನ್ನು ನಾಶ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಶುಕಾಚಾರ್ಯರ ರೂಪದಿಂದ ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಿಕೊಂಡು ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಅಂತ. ಇದು ದೇವತೆಗಳಿಗಿರೋದು. ಮನುಷ್ಯರಿಗಾಗಬೇಕಾದ್ರೆ ಈ ಜನ್ಮದಲ್ಲಿ ಮಾಡಿದ ಪಾಪ ಮುಂದಿನ ಜನ್ಮದಲ್ಲಿ ಅದಕ್ಕೆ ಅನುಭವಿಸಲಿಕ್ಕೆ ಇರ್ತಕ್ಕಂಥ ಶಿಕ್ಷೆ. ಇದೇ ಜನ್ಮದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ ಋಷಿಮುನಿಗಳಿಗೆ, ಮನುಷ್ಯರಿಗೆಲ್ಲ. ಮತ್ತು ಪರೀಕ್ಷಿತ ರಾಜ ಕೇಳಿಕೊಂಡಿದ್ದು ಹೇಗೆ, ಅವನಿಗೆ ಇದೇ ಜನ್ಮದಲ್ಲೇ ಭಾಗವತ ಶ್ರವಣ ಮಾಡಿ ಆ ಪಾಪಗಳನ್ನೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಪರೀಕ್ಷಿತ ರಾಜನಿಗೆ ಜನ್ಮ, ಆ ಜೀವಕ್ಕೆ ಪರೀಕ್ಷಿತ ಅಂತ ನಮ್ಮ ಜನ್ಮ ಏನು ಬಂದಿತ್ತು ಅದು ಕೊನೆ ಜನ್ಮ. ಅದನ್ನು ಚರ್ಮಜಯ ಅಂತ ಕರೀತಾರೆ. ದೇವರು ಎಲ್ಲ ರೂಲ್ಸ್ಗೂ ಒಂದು ಎಕ್ಸೆಪ್ಷನ್ ಅಂತ ಇಟ್ಟಿರ್ತಾನೆ. ಅದೇ ರೀತಿಯಾಗಿ ಇವನು ಚರ್ಮದೇಹ ಆದ್ದರಿಂದ
ಮುಂದಿನ ಜನ್ಮದಲ್ಲಿ ಹುಟ್ಟೋದೇ ಇಲ್ಲ ಇವನು ಪರೀಕ್ಷಿತ ರಾಜ. ಆದ್ದರಿಂದ ಇದೇ ಜನ್ಮದಲ್ಲೇ ಕೂಡ ಅವನಿಗೆ ಭಾಗವತ ಶ್ರವಣ ಮಾಡಿಸಿ ಅವನು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಮಾಡಿಸಿದ ಅಂತ ಅದೊಂದು ವಿಚಾರವನ್ನು ಹೇಳ್ತಾರೆ. ಶಮೀಕ ಋಷಿಗಳ ತೊಡೆ ಮೇಲೆ ಅವರ ಮಗ ಶೃಂಗಿ ತೊಡೆ ಇಟ್ಟು ತನ್ನ ತಲೆ ಇಟ್ಟು ಅಳ್ತಾ ಮಲ್ಕೊಂಡಿದ್ದಂತೆ. ಮಗನ ಕಣ್ಣೀರಿನ ಬಿಸಿನೀರು ಅದು ಬಿದ್ದಾಗ ಶಮೀಕ ಋಷಿಗಳಿಗೆ ಎಚ್ಚರ ಆಯಿತು. ಧ್ಯಾನಾವಸ್ಥೆಯಿಂದ ಎಚ್ಚರ ಆದಾಗ ಯಾಕೆ ಅಳ್ತಾ ಇದ್ದಿ ಅಂತ ಕೇಳಿದ್ವಿ. ಅದಕ್ಕೆ ಮಗ ಹೇಳಿದ, ಇನ್ನು ಮೇಲೆ ಯಾರೋ ಸಪ್ತ ಸರ್ಪವನ್ನು ಹಾಕಿ ಅಪಮಾನ ಮಾಡಿದ್ರು, ನೀವೇನು ಹೆದರಬೇಡ್ರಿ, ಅವರು ಸರಿಯಾಗಿ ಶಾಪ ಕೊಟ್ಟಿದ್ದೆ ನಾನು ಅಂತ ಮಗ ಹೇಳಿದ್ದೆ. ಏನು ಶಾಪ ಕೊಟ್ಟಿ ಅಂತ ಕೇಳಿದ್ರು. ಇನ್ನು 7 ದಿನಗಳಲ್ಲಿ ತಕ್ಷಕ ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟಿದ್ದೇನೆ ಅವನಿಗೆ. ಅದಕ್ಕಪ್ಪ ಮಗನಿಗೆ ಶಬಾಸ್ ಅಂತಂದಿಲ್ಲ, ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಂಥ ಕೆಲಸ ಮಾಡಿದ್ವಿ. ಬ್ರಾಹ್ಮಣರಿಗೆ ಮಂತ್ರಶಕ್ತಿ ಇರೋದು, ಶಾಪ ಕೊಡಬಹುದು, ಶಾಪಾನುಗ್ರಹ ಶಕ್ತರು ನಾವೆಲ್ಲ ಸರಿ. ಶಕ್ತಿ ಇದೆ ಅಂತ ಕಂಡು ಹಾಗೆಲ್ಲ ಉಪಯೋಗಿಸ್ಕೊಳ್ಳೋದಲ್ಲ. ಅದು ಒಂದು ವೇಳೆ ನೀನು ಕೊಟ್ಟ ಶಾಪದಿಂದ ಒಬ್ಬ ರಾಜ ಆಗಿದ್ದ ಅವನು ಸತ್ತ ಅಂತಂದ್ರೆ ಅರಾಜಕತೆ ಬರ್ತದೆ. ರಾಜ ಸತ್ತ ಅಂತಂದ್ರೆ ರಾಜರೇ ಇಲ್ಲ ಅಂತ ಆಗ್ಬೋದು. ಅವಾಗ ಏನಾಗ್ತದೆ, ಆ ರಾಜ್ಯದ ಮೇಲೆ ಪರಕೀಯರೆಲ್ಲ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಕೀಯರು ಆಕ್ರಮಣ ಮಾಡಿದರೆ ಸಂಪತ್ತು ನಾಶ ಆಗ್ತದೆ. ಮುಖ್ಯವಾಗಿ ಮೊದಲಿಗಾಗೋದು ಸಂಪತ್ತು, ಬೆಳ್ಳಿ ಬಂಗಾರ ದುಡ್ಡೆಲ್ಲ ತಗೊಂಡು ಹೋಗ್ತಾರೆ. ಅದರ ಜೊತೆಗೆ ಯೌವನದಲ್ಲಿರ್ತಕ್ಕಂತಹ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ, ವರ್ಣಸಂಕರ ಆಗ್ತದೆ ಅಂತ ಹೇಳ್ತಾರೆ. ಯಾವ್ಯಾವ ಜಾತಿಯವರು ಜೊತೆಗೆ ಸಂಪರ್ಕ ಮಾಡ್ತಾರೆ ಗೊತ್ತಿಲ್ಲ. ಆ ವರ್ಣ ಸಾಂಕರ್ಯ, ಸಂಪತ್ತು ನಾಶ ಆದಾಗ ಮತ್ತೆ ಆ ಫೈನಾನ್ಷಿಯಲಿ ರಿಕವರಿ ಆಗಬೇಕು ಅಂತ ಹೇಳಿ ಎಲ್ಲರೂ ದುಡಿಮೆಗೆ ನಿಲ್ತಾರೆ. ಎಲ್ಲರಲ್ಲಿ ಬ್ರಾಹ್ಮಣರು ದುಡಿಮೆಗೆ ನಿಲ್ತಾರೆ. ಬ್ರಾಹ್ಮಣ ಯಾವತ್ತು ದುಡಿಲಿಕ್ಕೆ ನಿಲ್ಲಬಾರದು ಅಂತ ಹೇಳುತ್ತೆ ಭಾಗವತ. ಬ್ರಾಹ್ಮಣ ಯಾವತ್ತಿಗೂ ದುಡಿಮೆಗೆ ನಿಲ್ಲಬಾರದು, ಒಂದು ಹರಿಪ್ರೀತಿಗಾಗಿ ಕರ್ಮಾಚರಣೆಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಅಂಥ ಬ್ರಾಹ್ಮಣರು ಸಿಗೋದೇ ಕಷ್ಟ ಆಯ್ತಾ. ಅದರಿಂದ ದುಡಿಮೆಗೆ ನಿಲ್ಲಬಾರದು. ಯಾಕೆಂದ್ರೆ ಬ್ರಾಹ್ಮಣರ ಜನ್ಮ ಬಂದಿದ್ದು ಯಾಕೆ ಅಂತಂದ್ರೆ ಬ್ರಹ್ಮವಿತಾನ ಯಜ್ಞ, ಬ್ರಾಹ್ಮಣರ ಮಾರ್ಗದರ್ಶನದಂತೆ ರಾಜ್ಯ ನಡೀತದೆ. ಇವರೇ ಹಾದಿ ತಪ್ಪಿದರು ಅಂತಂದ್ರೆ ಇನ್ನು ಉಳಿದವ್ರ ಕಥೆ ಏನು ಅಂತ ಕೇಳ್ತಾನೆ ಶಮೀಕ ಋಷಿಗಳು. ಆದ್ದರಿಂದ ಮಗನಿಗೆ ಹೇಳಿದರು, ಇಷ್ಟೆಲ್ಲ ಏನು ಮುಂದೆ ಅವ್ಯವಸ್ಥೆ ಆಗ್ತದೆ ಅದಕ್ಕೆಲ್ಲ ಪ್ರಧಾನ ಕಾರಣ ನೀನು ಶಾಪ ಕೊಟ್ಟು ನೀನಾಗ್ತಿ ಅಂತ ಹೇಳಿ, ನೀನು ಅದಕ್ಕೆ ಕಾರಣ ಆಗ್ತಿ ಅಂತ ಹೇಳಿ. ಅವಾಗ ಶೃಂಗಿ ಋಷಿಗೆ ಮಗನಿಗೆ 5 ವರ್ಷದ ಹುಡುಗ ಅಪ್ಪನಿಗೆ ಅವಮಾನ ಆಗಿದೆ ಅಂತ ಹುಮ್ಮಸ್ಸಲ್ಲಿ ಶಾಪ ಕೊಟ್ಟಿದೆ ಅಷ್ಟೇ, ಬೇರೆ ಏನು ಉದ್ದೇಶ ಇದ್ದಿದ್ದಿಲ್ಲ. ಆವಾಗ ಶೃಂಗಿಗೆ ತಪ್ಪು ಅಂತ ಅನಿಸ್ತು. ಇದಕ್ಕೆ ನಾನೇನು ಮಾಡ್ಕೊಳ್ಳಿ ಅಂತ ಕೇಳಿದ್ರು. ಶಾಪ ಕೊಟ್ಟಿದ್ದಕ್ಕೆ ಸರಿ ಮಾಡಬೇಕು ಅಂದ್ರೆ ಏನು ಮಾಡ್ಕೊಳ್ಬೇಕು? ಶಮೀಕ ಋಷಿಗಳು ಹೇಳಿದರು, ಒಮ್ಮೆ ಶಾಪ ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳಿಕ್ಕಾಗಲ್ಲ. ಕನಿಷ್ಠ ಪಕ್ಷ ಅವನು ಯಾರು ಹಾವಾಗ್ತದೋ ಅಂತ ಕಂಡು ಹಿಡಿದು ಅವನಿಗೆ ಸುದ್ದಿ ಅದು ತಿಳಿಸು ಅಂತ ಹೇಳಿದ್ರು. ಆವಾಗ ಪರೀಕ್ಷಿತ ರಾಜ ಅಂತ ಗೊತ್ತಾಯಿತು. ಪರೀಕ್ಷಿತ ರಾಜನಿಗೆ ಸುದ್ದಿ ತಿಳಿಯಿತು. ಪರಮ ಸಂತೋಷಪಟ್ಟಂತೆ ಪರೀಕ್ಷಿತ ರಾಜ. ನಾನು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಸಿಗ್ತಲ್ಲ ಈ ಜನ್ಮದಲ್ಲಿ, ಶಾಪ ಬಂದು ಇದಕ್ಕಿಂತ ದೊಡ್ಡ ಉಪಯೋಗ ಇನ್ನೇನು ನನ್ನ ಜನ್ಮಕ್ಕೆ ಅಂತ ಹೇಳಿ ಸಂತೋಷದಿಂದ ಕ್ಷಣ ಮಾತ್ರದಲ್ಲಿಯೇ ತನ್ನ ರಾಜ್ಯದ ಮೇಲೆಲ್ಲ ವೈರಾಗ್ಯವನ್ನು ತಾಳಿ ಗಂಗಾ ನದಿ ತೀರಕ್ಕೆ ಪ್ರಾಯೋಪವೇಶಕ್ಕೆ ಹೋಗೋಣ ಅಂತ ಕೂತ. ಪ್ರಾಯೋಪವೇಶ ಅಂತಂದ್ರೆ ಸಾಯೋ ತನಕ ಒಂದು ಹನಿ ನೀರು ಕುಡಿಯೋ ಹಾಗಿಲ್ಲ. ಉಪವಾಸದಲ್ಲೇ ಗಂಗಾ ನದಿಯಲ್ಲಿ ಹೋಗ್ಬಿಡೋದು, ಇದು ಪ್ರಾಯೋಪವೇಶದ ಪದ್ಧತಿ. ಪರೀಕ್ಷಿತ ರಾಜ ಗಂಗಾ ನದಿಗೆ ಹೋಗ್ತಾಗ ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ಋಷಿಮುನಿಗಳಿದ್ರು ಎಲ್ಲರೂ ಕೂಡ ಅಲ್ಲಿಗೆ ಹೋದ್ರಂತೆ ಗಂಗಾ ನದಿ. ಇವತ್ತಿಗೂ ದೆಹಲಿಯಿಂದ ಹರಿದ್ವಾರ ಕ್ಷೇತ್ರಕ್ಕೆ ಹೋಗುವಾಗ ಮಧ್ಯದಲ್ಲಿ ಸುಖಸ್ಥಲ ಅಂತ ಸಿಗ್ತದೆ, 120 ಕಿಲೋಮೀಟರ್ ಡೆಲ್ಲಿಯಿಂದ. Captain Tuner. The wireless device is ready to be paired. ಅಲ್ಲಿ ಸುಖಸ್ಥಲ ಅಂತ ಇವತ್ತಿಗೆ ಅದು ಪ್ರಸಿದ್ಧಿ. ಶುಕಾಚಾರ್ಯರು ಬಂದು
ಭಾಗವತವನ್ನು ಹೇಳಿದ್ರಿಂದ ಶುಕಸ್ಥಲ ಅಂತಲೇ ಅದು ಪ್ರಸಿದ್ಧಿಯಾಯಿತು. ಅಲ್ಲಿ ಜನಗಳೆಲ್ಲ ಶುಕ್ರತಾಲ್ ಅಂತ ಬಂದರು. ಶುಕ್ರತಾಲ್ ಅಂತ ಗಂಗಾ ನದಿ ತೀರ, ಅಲ್ಲಿ ಪರೀಕ್ಷಿತ ರಾಜ ಹೋದ. ತತ್ರೋಪಜಗ್ಮುಹು ಭುವನಂ ಪುನಾನಾಃ ಅತ್ರಿರ್ವಸಿಷ್ಠಃ ಚವನಶ್ಚ ಗೌತಮೋ ಮೃಕಂಡೋ ಪುತ್ರಾತ್ ತ್ರಿಜಪಿಪ್ಪಲಾದಾಃ ಸರ್ವೇಪ್ಯಮೀ ಮುನಿಗಣಾಃ ಶಿಷ್ಯಸಂಗಾಃ ಸ್ವಸ್ತ್ರೀಭಿರಾಜಯುರತಿ ಪ್ರಣಯೇನ ಯುಕ್ತಾಃ. ಭಾರತದಾದ್ಯಂತ ಇದ್ದ ಋಷಿಮುನಿಗಳೆಲ್ಲ ಬಂದರು. ಅವರ ಮನಸ್ಸಿನ ಸ್ಥಿತಿ ಹೇಗಿತ್ತು ಅಂತ ಭಾಗವತ ಹೇಳ್ತದೆ. ಸ್ವಸ್ತ್ರೀಭಿಃ ಆಯಯು ಅತಿಪ್ರಣಯೇನ ಯುಕ್ತಾಃ. ಪರೀಕ್ಷಿತ ರಾಜ ಸಾಯೋ ಕಾಲಕ್ಕೆ ಬ್ರಾಹ್ಮಣರು ಬಂದಿದ್ದು ಯಾಕೆ ಅಂತಂದ್ರೆ, ನಮ್ಮ ಪರೀಕ್ಷಿತ ರಾಜ ಸಾಯ್ತಾನೆ ಅಂತ ಬಂದರು. ಅಂದರೆ ಬ್ರಾಹ್ಮಣರೆಲ್ಲ ಪರೀಕ್ಷಿತ ರಾಜನನ್ನು ನಮ್ಮವನು, ನಮ್ಮ ಶಿಷ್ಯ ಅಂತ ಪ್ರೀತಿ ಇಟ್ಟುಕೊಂಡಿದ್ರು. ಇಷ್ಟು ಪ್ರೀತಿಯನ್ನ, ತಪಸ್ವಿಗಳ ಪ್ರೀತಿಯನ್ನು ಸಂಪಾದನೆ ಮಾಡಿದರೆ ಜೀವನದಲ್ಲಿ ಏನಾಗ್ತದೆ ಅನ್ನುವುದನ್ನು ರಾಮಾಯಣದಲ್ಲಿ ಪ್ರಾರಂಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಶರಥ ಮಹಾರಾಜನ ಕಥೆಯನ್ನು ಹೇಳ್ತಾರೆ. ದಶರಥ ಮಹಾರಾಜನ ಕಥೆ ಹೇಳಿ ಎಷ್ಟು ಸಂಪತ್ತಿತ್ತು ಅಂತ ಹೇಳ್ತಾರೆ. ಅವನ ಮನೆಯಲ್ಲಿದ್ದು ಬಂಗಾರವನ್ನು ಒಂದು ಕಡೆ ಒಟ್ಟು ಹಾಕ್ಲಿಕ್ಕೆ ಶುರು ಮಾಡಿದರೆ ಮೇರು ಪರ್ವತ ಸಣ್ಣದಾಗ್ತಿತ್ತಂತೆ, ಅಷ್ಟು ಸಂಪತ್ತಿತ್ತಂತ ಅವನ ಮನೆಯಲ್ಲಿ, ದಶರಥ ಮಹಾರಾಜನ ಮನೆಯಲ್ಲಿ. 4 ದಂತದ ಆನೆಗಳು, 4 ಕೋರೆ ಆನೆಗಳು ಲೆಕ್ಕ ಮಾಡಲಿಕ್ಕಾಗಲಾರದಷ್ಟಿದ್ದಂತೆ. ಬಿಳಿ ವರ್ಣದ್ದು, ಕಪ್ಪು ವರ್ಣದ ಆನೆಗಳು. ಇಷ್ಟೆಲ್ಲ ಸಂಪತ್ತನ್ನು ಒಂದು ಜನ್ಮದಲ್ಲಿ ಸಂಪಾದನೆ ಮಾಡಲಿಕ್ಕಾಗಲ್ಲ. ಅದು ಹೇಗೆ ಬಂತು ಅಷ್ಟು ಅವನಿಗೆ ಅಂತ ಕೇಳಿದಾಗ ವಾಲ್ಮೀಕಿಗಳು ಕೊಡೋ ಉತ್ತರ, ಯತ್ರ ಸ್ಯಾನ್ ಮಹತಾಂ ಪ್ರೇಮ ತತ್ರ ಸರ್ವಸಂಪದ. ಮನುಷ್ಯ ಜೀವನದಲ್ಲಿ ಬೇರೆ ಏನು ಮಾಡಬೇಕಾಗಿದ್ದಿಲ್ಲ. ತಪಸ್ವಿಗಳು, ಜ್ಞಾನಿಗಳು ಅಂತ ಯಾರು ಇರ್ತಾರೆ ಅವರ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ದೊಡ್ಡವರು ಇಂಥವನು ನಮ್ಮ ಶಿಷ್ಯ ಅಂತ ಅನ್ಕೊಂಡು ಬಿಟ್ರೆ ಅವರ ಸಂಪತ್ತಿಗೆ ಲೆಕ್ಕವೇ ಇರಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿ ಎಷ್ಟು ಜನ ಜಗತ್ತಲ್ಲಿ ಸಾಯಿಲ್ಲ ಇವತ್ತು, ಎಷ್ಟು ಜನ ಬ್ರಾಹ್ಮಣರು ಶಾಸ್ತ್ರದಿಂದ ಸಾಯಿಲ್ಲ. ಎಲ್ಲರ ಕಥೆಗೂ ಒಂದೊಂದು ಪುರಾಣ ಅಂತ ರಚನೆ ಮಾಡಿದ್ದಾರೆ ವೇದವ್ಯಾಸರು. ಅದೇ ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಅಪರಾಧ ಮಾಡಿದ್ರು, ಪಾಪ ಮಾಡಿದ್ರು ಕೂಡ ಅವನ ಕಥೆಯನ್ನು ಪುರಾಣದಲ್ಲಿ ಯಾಕೆ ಸೇರಿಸಿದ್ರು ಅಂತಂದ್ರೆ, ಅವನು ಸಾಯೋ ಕಾಲಕ್ಕೆ ಬಂದ ಬ್ರಾಹ್ಮಣರ ಮನಸ್ಥಿತಿ ಯಾವುದಿತ್ತು ಅಂತಂದ್ರೆ ಪ್ರೀತಿ. ನಮ್ಮ ಪರೀಕ್ಷಿತ ರಾಜ ಆ ಪ್ರೀತಿಯನ್ನು ಅಷ್ಟು ಸಂಪಾದನೆ ಮಾಡಿದ್ದಂಥವನು, ಬ್ರಾಹ್ಮಣರ ಪ್ರೀತಿಯನ್ನು. ಹಾಗಾಗಿ ಪರೀಕ್ಷಿತ ರಾಜನ ಕಥೆಯನ್ನ ಈ ಪುರಾಣದಲ್ಲಿ ಉಲ್ಲೇಖ ಮಾಡಿ ಯಾರು ಭಾಗವತ ಹೇಳಿದ್ರು ಅವನ ಕಥೆಯನ್ನು ಪ್ರಾರಂಭದಲ್ಲಿ ಹೇಳುವಂಥ ಪದ್ಧತಿ. ಇದು ಮನುಷ್ಯ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದ ಆಸ್ತಿ ಅಂತ ಪುರಾಣ ಹೇಳ್ತದೆ. ಇವನು ಏನು ಕಡಿಮೆ ಇಲ್ಲ ಪರೀಕ್ಷಿತ ರಾಜ. ಬಂದು ಬ್ರಾಹ್ಮಣರಿಗೆಲ್ಲ ಅರ್ಘ್ಯೋಪಾಧ್ಯಾಯಗಳನ್ನು ಕೊಟ್ಟು ಕೊನೆಯಲ್ಲಿ ಶುಕಾಚಾರ್ಯರು ಬಂದರಂತೆ. ಆಗಿನ ಕಾಲದಲ್ಲೆಲ್ಲ ಶುಕಾಚಾರ್ಯರು ಇವರು ಅಂತ ಹೇಗೆ ಗುರುತಿಡ್ತಾ ಇದ್ರು ಜನ ಅಂತಂದರೆ, ಊರಿನ ಹುಡುಗರೆಲ್ಲ ಯಾರ ಮೇಲೆ ಮಣ್ಣು, ಕಲ್ಲು, ಸೆಗಣಿ ಇದನ್ನೆಲ್ಲ ಬಿಸಾಕ್ಕೊಂಡು ತಮಾಷೆ ಮಾಡ್ಕೊಂಡು ಹೋದರು, ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು, ಅವರನ್ನು ಶುಕಾಚಾರ್ಯರು ಅಂತ ಗುರುತಿಡ್ತಾ ಇದ್ರು. ಅಲಕ್ಷರಿಂಗೋ ಗಾಂ ಅಟಮಾನೂನಪೇಕ್ಷ. ಇಂಥಲ್ಲಿಗೆ ಹೋಗಿ ನಿಲ್ಲಬೇಕು ಅಂತನ್ನುವ ಒಂದು ಗುರಿ ಇಲ್ಲ ಶುಕಾಚಾರ್ಯರಿಗೆ. ಗಾಂ ಅಟಮಾನೂನಪೇಕ್ಷ. ಯಾರು ಏನಂದ್ರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಾರದೇ ಹರಿಧ್ಯಾನದಲ್ಲಿ ಪರರಾಗಿ ಸಂಚಾರ ಮಾಡತಕ್ಕಂಥವರು ಶುಕಾಚಾರ್ಯರು. ಶುಕಾಚಾರ್ಯರು ಪರೀಕ್ಷಿತ ರಾಜ ಇದ್ದ ಜಾಗದಲ್ಲಿ ತಾವಾಗಿ ಬಂದರು. ಯಾಕೆ ಅಂತಂದರೆ, ಯಥೋನ್ವಯ ಪುತ್ರೇತಿ ತನ್ಮಯತಯ ತರಗೋಪಿ ನೇದುರು ತಂವ್ಯಾಸ ಸೋನುಮುಪಯಾಮಿ ಗುರುಂ ಮುನೀನ. ವೇದವ್ಯಾಸ ದೇವರ ಆಜ್ಞೆ ಆಯ್ತಂತೆ ಶುಕಾಚಾರ್ಯರಿಗೆ. ಅಶ್ವತ್ಥಾಮಾಚಾರ್ಯನಾದಾಗ ಬ್ರಹ್ಮಾಸ್ತ್ರ ಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ ಮಾಡಿದ್ರಿ, ಪಾಪ ಸಂಪಾದನೆ ಆಗಿದೆ ನಿಮಗೆ, ಇನ್ನೊಂದು ರೂಪದಿಂದ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ರಿ. ಯಾಕೆ ಅಂತಂದರೆ ಶುಕಾಚಾರ್ಯರು ದೇವತೆಗಳು. ದೇವತೆಗಳು ಆ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಅದೇ ಜನ್ಮದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋ ಫೆಸಿಲಿಟಿ ಶಾಸ್ತ್ರದಲ್ಲಿದೆ. ಮನುಷ್ಯರಿಗೆ ಮಾತ್ರ ಈ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಶಿಕ್ಷೆ ಮುಂದಿನ ಜನ್ಮದಲ್ಲಿ. ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಇದೆ. ಆದರೆ ಅದು ರೋಗ ರುಜುನಾದಿ ರೂಪಗಳಿಂದ ಅಂತ ಅದನ್ನು ಹೇಳ್ತಾರೆ. ಹಾಗಾಗಿ ಶುಕಾಚಾರ್ಯರು ಭಾಗವತವನ್ನು ಹೇಳಲಿಕ್ಕೆ ಅಂತ ಬಂದು ಶುಕಾಚಾರ್ಯರನ್ನು ಉನ್ನತ ಸ್ಥಾನದಲ್ಲಿ ಕೂಡಿಸಿದ ಪರೀಕ್ಷಿತ ರಾಜ. ಅವರ ಪಾದಪೂಜೆ ಎಲ್ಲ ಮಾಡಿ ಸಭೆ ಪ್ರಾರಂಭ ಆಗೋ ಕಾಲಕ್ಕೆ ಪರೀಕ್ಷಿತ ರಾಜ ಮಾಡಿದ ಒಂದು
ಉಲ್ಲೇಖ್ಯವಾದ ಕೆಲಸ ಏನು ಅಂತಂದರೆ, ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಬೇಕಾದ ಕೆಲಸ ಏನು ಅಂದರೆ, ಆ ಸಭೆ ಮಧ್ಯದಲ್ಲಿ ನನ್ನ ಬಗ್ಗೆ ಯಾರೇನು ಅನ್ಕೊಳ್ತಾರೋ ಅಂತ ಏನು ವಿಚಾರ ಮಾಡಿದೆ ತಾನು ಮಾಡಿದ ಪಾಪವನ್ನು ಹೇಳಿದ್ದಂತೆ ಎಲ್ಲರೂ ಮುಂದೆ. ನಾನು ಬ್ರಾಹ್ಮಣರ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗಿದ್ದೆ, ಅವರು ಧ್ಯಾನಾವಸ್ಥೆಯಲ್ಲಿದ್ದರು, ನೀರು ಕೇಳಿದಾಗ ಕೊಡಲಿಲ್ಲ ಅಂತ ಅನ್ನೋದಕ್ಕೆ ಬೇಜಾರಾಗಿ ಮತ್ತು ನಾನು ಅವ್ರ ಕೊರಳಿಗೆ ಸರ್ಪವನ್ನು ಹಾಕಿ ಪಾಪ ಕಟ್ಟಿಕೊಂಡಿದ್ದೇನೆ, ನೀವೆಲ್ಲ ಇದರಿಂದ ಉದ್ಧಾರ ಆಗುವಾಗೆ ನನ್ನ ಅನುಗ್ರಹ ಮಾಡಿ ಅಂತ ಕೇಳ್ಕೊಂಡು ಪರೀಕ್ಷಿತ ರಾಜ. ಏಕಾದಶಿ ಸ್ಕಂದ ಭಾಗವತದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಶುದ್ಧ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಶುದ್ಧ ಕಟ್ಟಿಗೆ ಮಣೆ, ದಾವಳಿ, ಕೃಷ್ಣಾಜನ ಇಂಥದ್ದೆಲ್ಲ ಮೈಲಿಗೆ ಆದಾಗ ಶುದ್ಧಿ ಏನೇನು ಅಂತ ಹೇಳ್ಕೊಂಡು ಹೋಗ್ತಾನೆ ಪರಮಾತ್ಮ. ಅನ್ನ, ಹಾಲು, ಹಣ್ಣು ಇದಕ್ಕೆಲ್ಲ ಹೇಗೆ ಶುದ್ಧಿ ಅಂತ. ಅದೇ ರೀತಿಯಾಗಿ ಪಾಪವೂ ಕೂಡ ಒಂದು ಪಾಪದಿಂದ ಶುದ್ಧಿ ಆಗಬೇಕು ಅಂತಂದರೆ ಏನು ಮಾರ್ಗ ಮಾಡಬೇಕು, ಉಪಾಯ ಮಾಡಬೇಕು ಅಂತಂದರೆ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳೋದು ಮಹತಾಂ ವಚನೇನವ. ತಪಸ್ವಿಗಳು ನೀನು ಮಾಡಿರ್ತಕ್ಕಂಥ ಇಂಥ ಪಾಪ ಪರಿಹಾರ ಆಗಲಿ ಅಂತ ಅವರು ಆಶೀರ್ವಾದ ಮಾಡಿದರೆ ಸಾಕು, ಆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ತಪಸ್ವಿಗಳು ಸಿಕ್ಕಾಗ ನಾನು ಇಂಥ ಪಾಪ ಮಾಡಿದ್ದೇನೆ ಅಂತ ಅನ್ನೋದನ್ನು ಹೇಳ್ಕೊಳ್ಬೇಕು ಅಂತ. ಬದ್ರಿ ಕ್ಷೇತ್ರ ಮಹಾತ್ಮೆಯಲ್ಲಿ ಸನತ್ ಕುಮಾರರು ನಾರದರಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ, ಬದ್ರಿ ಯಾತ್ರೆ ನಿಜವಾಗಿ ಹೇಗೆ ಮಾಡಬೇಕು ಅಂತಂದರೆ, ತಲೆ ಕ್ಷೌರಾದಿಗಳನ್ನು ಮಾಡಿಸಿಕೊಂಡು ಕನಿಷ್ಠ ಪಕ್ಷ ನಮ್ಮ ಜೊತೆಗೆ ಎಷ್ಟು ಜನ ಯಾತ್ರೆಗೆ ಅಂತ ಬರ್ತಾರೆ ಅವರಿಗೆಲ್ಲರಿಗೂ ಕೇಳುವಷ್ಟು ದೊಡ್ಡ ಧ್ವನಿಯಲ್ಲಿ ನಮಗೆ ನೆನಪಿರುವಷ್ಟು ನಾವು ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಹೇಳ್ಕೊಂಡು ಹೋಗ್ಬೇಕು ಬದ್ರಿ ಕ್ಷೇತ್ರದಲ್ಲಿ. ಅದು ನಿಜವಾದ ಬದ್ರಿ ಯಾತ್ರೆ ಅಂತ ಸನತ್ ಕುಮಾರ್ ಹೇಳ್ತಾರೆ. ಹಾಗಾಗಿ ಪರೀಕ್ಷಿತ ರಾಜ ತಾನು ಮಾಡಿದ ಅಪರಾಧವನ್ನು ಶುಕಾಚಾರ್ಯರ ಎದುರುಗಡೆ ಅಧ್ಯಕ್ಷತೆಯಲ್ಲಿ ಎಲ್ಲ ಬ್ರಾಹ್ಮಣರ ಎದುರುಗಡೆ ಹೇಳ್ಕೊಂಡೆ, ಇಂಥ ಪಾಪ ಮಾಡಿದ್ದೇನೆ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಕೇಳ್ಕೊಂಡೆ. ಆಮೇಲೆ ಕೇಳಿದ ಪ್ರಶ್ನೆ, ನಿನ್ನೆ ಒಂದು ಮಾತು ಹೇಳಿದೆ, ಉತ್ತರಾದೇವಿ ಬಂದು ಕೇಳ್ಕೊಂಡ್ಲು ಅಂತ, ಗರ್ಭರಕ್ಷಣೆ ಮಾಡು ಅಂತ. ಅದೇ ಶ್ಲೋಕವನ್ನೇ ದಶಮಸ್ಕಂದದಲ್ಲಿ ಮತ್ತೆ ಇನ್ನೊಮ್ಮೆ ಹೇಳಿಸ್ತಾರೆ ಪರೀಕ್ಷಿತ ರಾಜನ ಬಾಯಲ್ಲಿ. ಯಾಕೆ ಅಂತಂದರೆ, ಪರೀಕ್ಷಿತ ರಾಜ ಯಾವ ಅಭಿಪ್ರಾಯದಿಂದ ಕೇಳ್ಕೊಂಡಿದ್ದು ಶುಕಾಚಾರ್ಯನ ಅಂತಂದರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತಾರ್ಥಚಕ್ರ ಮಾತುಶ್ಚ ಮೇಯ ಶರಣಂಗತಾಯ. ನನ್ನಮ್ಮ ಕೃಷ್ಣ ಪರಮಾತ್ಮನಿಗೆ ಶರಣ ಹೋಗಿ ಪಾಂಡವರ ವಂಶ ಉಳಿಯುವಂತೆ ರಕ್ಷಣೆ ಮಾಡುವಂತ ಕೃಷ್ಣ ಪರಮಾತ್ಮನನ್ನು ಕೇಳಿಕೊಂಡಾಗ ಅವಳಿಗೂ ಗೊತ್ತಾಗುವ ರೀತಿಯಲ್ಲಿ ಗರ್ಭ ಪ್ರವೇಶ ಮಾಡಿದ. ಪರಮಾತ್ಮ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡಿರ್ತಾನೆ ಗರ್ಭ ಪ್ರವೇಶ ಮಾಡಿ. ಇವತ್ತು ಮಾಧವರು ವಿಷ್ಣುತೀರ್ಥರ ಆರಾಧನೆ, ಅವರು ತಮ್ಮ ಷೋಡಶಿಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾಕೆ ದೇವರ ಪೂಜೆಯನ್ನು ಮಾಡಬೇಕು ಮನುಷ್ಯ? ಪೂಜೆಯನ್ನು ಮಾಡಲಿಲ್ಲ ಅಂತಂದ್ರೆ ಕೃತಜ್ಞತಾ ಅಂತ ದೋಷ ಬರ್ತದೆ ಅಂತ ಹೇಳ್ತಾರೆ. ಕೃತಜ್ಞತಾ, ಉಪಕಾರವನ್ನು ಪಡೆದು ಪ್ರತ್ಯುಪಕಾರವನ್ನು ಮಾಡಲಿ. ದೇವರಿಗೆ ನಾವೇನು ಪ್ರತ್ಯುಪಕಾರ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ದೇವರು ಸ್ಮರಣೆ ಮಾಡಲಿಲ್ಲ ಅಂತಂದರೆ ಕೃತಜ್ಞತಾ ಅಂತ ದೋಷ ಬರ್ತದೆ. ಗಂಡು ಹೆಣ್ಣು ಸಮಾಗಮ ಮಾಡಿ 24 ಗಂಟೆಗಳ ಕಾಲ ಗಂಡಸಿನ ದೇಹದಿಂದ ಬಂದ ವೀರ್ಯಾಣು ಹೆಣ್ಮಕ್ಕಳ ದೇಹದಲ್ಲಿರ್ತಕ್ಕಂಥ ಅಂಡಾಣುಗಳು ಎರಡು ಮಿಕ್ಸ್ ಆಗುತ್ತೆ. ಕಲನಂತೂ ಏಕರಾತ್ರೇಣ. ಅಲ್ಲಿಂದ 5ನೇ ದಿನಕ್ಕೆ ಅಂದರೆ ಗರ್ಭಾಧಾನ ಮಾಡಿ 6ನೇ ದಿನದ ತನಕ ಆ ಗರ್ಭ ನೀರಿನ ಮೇಲೆ ಒಂದು ಗುಳ್ಳೆ ಇದ್ದ ಹಾಗೆ ಅಷ್ಟು ಬರ್ತದಂತೆ ಗರ್ಭ. ಅಲ್ಲಿಂದ ದಶಾ ಹೇಳಿತು ಕರ್ಕಂದು 10 ದಿನ ಅಂತಂದರೆ 16ನೇ ದಿನಕ್ಕೆ ಒಂದು ಬುಗುರಿ ಹಣ್ಣು, ಬೋರೆ ಹಣ್ಣಿನ ಆಕಾರಕ್ಕೆ ಅಷ್ಟು ದೊಡ್ಡದಾಗ್ತದಂತ ನೀರಿನ ಗುಳ್ಳೆ. ಪೇಷಂಡಂ ವಾತ ತಪ್ಪರಂ. ಅಲ್ಲಿಂದ 1 ತಿಂಗಳು ಅಂತಂದ್ರೆ 1 ತಿಂಗಳು 16ನೇ ದಿನದಷ್ಟೊತ್ತಿಗೆ ಆ ಬೋರೆ ಹಣ್ಣಿನ ಗಾತ್ರದ ಗರ್ಭ ಹಿಟ್ಟಿನ ಮುದ್ದೆ ಆದ ಹಾಗೆ ಮಾಂಸದ ಮುದ್ದೆ ಆಗ್ತದೆ. ವಿಷ್ಣುತೀರ್ಥರು ಹೇಳ್ತಾರೆ, ಯಾಕೆ ದೇವರ ಪೂಜೆಯನ್ನು ಮಾಡಬೇಕು ಅಂತಂದರೆ, ನಾವು ಎಲ್ಲ ಹಿಂದಿನ ಗರ್ಭದ ಸ್ಥಿತಿಯನ್ನು ಹೇಳ್ಕೊಂಡು ಬಂದು ಅಮ್ಮನ ಹೊಟ್ಟೆಯಲ್ಲಿದ್ವಿ. ಗರ್ಭಾವಸ್ಥೆಯಲ್ಲಿದ್ದಾಗ ಹೊಟ್ಟೆ ಕೆಲಸ ಏನು? ಯಾವುದು ತನ್ನ ಪ್ರಾಪರ್ಟಿ ಅಲ್ವೋ, ಯಾವ ವಸ್ತು ತನ್ನದಲ್ವೋ ಅದನ್ನು ಕರಗಿಸಿ ಅದರಲ್ಲಿರುವ ಸಾತ್ವಿಕ ಶಕ್ತಿಯ ಅಂಶವನ್ನು ದೇಹಕ್ಕೆ ಸಪ್ಲೈ ಮಾಡಿ ವೇಸ್ಟೇಜನ್ನು ಹೊರಗೆ ಹಾಕೋದು. ಇಷ್ಟೇ ಹೊಟ್ಟೆ ಕೆಲಸ. ಅದು ಜಡ. ಅದು ಹೊಟ್ಟೆ ಮಾನವ ದೇಹ ಅಂತ ಅನ್ನೋದು ಜಡ. ಜಡಕ್ಕೇನು ಗೊತ್ತಾಗ್ತದೆ?
ಇದ್ರದ್ದು ಅದರದಲ್ಲ ಅಂತ ಗೊತ್ತಿಲ್ಲ. ಯಾವ ವಸ್ತುಗಳಿದ್ರೂ ಕೂಡ ಗೊತ್ತಾಗಲ್ಲ. ವಿಷ್ಣು ತೀರ್ಥರು ಹೇಳ್ತಾರೆ, ಒಂದು ಕ್ಷಣ ಪರಮಾತ್ಮನೇನಾದರೂ ಮರ್ತಿದ್ರೆ ಯಾವತ್ತೂ ಹೊಲಸಾಗಿ ಬರ್ತಾ ಇದ್ದೆ. ಇಷ್ಟು ಕೋಟ್ಯಾಂತರ ಜನಗಳ ಮಧ್ಯದಲ್ಲಿ ನಿನ್ನನ್ನೂ ನೆನಪಿಟ್ಟುಕೊಂಡು 9 ತಿಂಗಳುಗಳ ಕಾಲ ಆ ಗರ್ಭರಕ್ಷಣೆ ಮಾಡಿರ್ತಾನೆ ಪರಮಾತ್ಮ. ಅಂಥವನಿಗೆ ಒಂದು ಶಾಲಿಗ್ರಾಮ ರೂಪದ ಪರಮಾತ್ಮನಿಗೆ ಒಂದು ಅಭಿಷೇಕ ಮಾಡಿದ್ರೆ, ಒಂದು ಪೂಜೆ ಮಾಡಲ್ಲ ಅಂತಂದ್ರೆ ಇನ್ನು ಯಾವುದಕ್ಕೆ ಬಂತು ಜನ್ಮ ಅಂತ ಕೇಳ್ತಾರೆ. ಭೀಷ್ಮಾಚಾರ್ಯರು ಭೀಷ್ಮೋಪದೇಶದ ಸಂದರ್ಭದಲ್ಲಿ ಅನೇಕ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಹೇಳಿಕೊಂಡು ಕೊನೆಗೆ ನಿಲ್ಲಿಸೋದು ಮಾತು ಏನು ಅಂತಂದರೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಕೃತಜ್ಞನಾದ ವ್ಯಕ್ತಿಗೆ, ಉಪಕಾರವನ್ನು ಪಡೆದು ಅದರ ಸ್ಮರಣೆ ಮಾಡದೇ ಇರತಕ್ಕಂತಹ ವ್ಯಕ್ತಿಗೆ ಪರಿಹಾರವೇ ಇಲ್ಲ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯ. ಅದಕ್ಕೊಂದು ಕಥೆ ಹೇಳ್ತಾರೆ. ವಿಶ್ವಾಮಿತ್ರರು ಒಂದು ಊರು ದಾಟಿಕೊಂಡು ಒಂದು ಸ್ಮಶಾನ ಸಿಕ್ತು. ಸ್ಮಶಾನ ಕಾಯುವ ಹೆಂಡತಿಗೆ ಹಸಿವೆಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ತಿನ್ನಲಿಕ್ಕೇನೋ ಆಹಾರ ಪದಾರ್ಥ ಇದ್ದಿದ್ದಿಲ್ಲ ಮನೆಯಲ್ಲಿ. ಕಡೆಗೆ ಆ ಸ್ಮಶಾನದಲ್ಲಿ ಅರ್ಧ ಸುಟ್ಟ ಒಂದು ಹೆಣ ಬಿದ್ದಿತ್ತು. ಆ ಹೆಣದ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಒಂದು ತಲೆ ಬುರುಡೆಯಲ್ಲಿ ಆ ಮಾಂಸದ ತುಣುಕುಗಳನ್ನೆಲ್ಲ ಇಟ್ಟು ಕಾಯಿಸಿರ್ತದನ್ನು ತಿನ್ನಬೇಕು ಅಂತ. ಇನ್ನೇನು ತಿನ್ನಬೇಕು ಅನ್ನುವಾಗ ಅವಳ ಗಂಡ ಕರೆದ ಯಾವುದೋ ಕೆಲಸಕ್ಕೆ. ಹೋಗುವಾಗ ಆ ಮಾಂಸವನ್ನು ತೆಗೆದು ಅದರ ಮೇಲೆ ಅದರೊಳಗಡೆ ತೆಗ್ಗಲ್ಲಿ ಮಾಂಸವನ್ನು ಇಟ್ಟು ಮೇಲ್ಗಡೆ ಒಂದು ಕಲ್ಲು ಮುಚ್ಚಿ ಮಣ್ಣು ಮುಚ್ಚಿ ಹೋದಂತೆ. ವಾಪಸ್ ಬಂದ ಮೇಲೆ ತಿಂದು ಮಾಂಸವನ್ನು ತೆಗೆದು ವಿಶ್ವಾಮಿತ್ರರು ಕೇಳಿದ್ರು, ತಿಂತಾ ಇರೋದೇ ಮನುಷ್ಯನ ಮಾಂಸ, ಇದನ್ಯಾಕೆ ಮುಚ್ಚಿಟ್ಟು ಹೋದಿ ಅಂತ ಕೇಳಿದ್ರು. ಅದಕ್ಕೆ ಅವಳು ಹೇಳ್ತಾಳೆ, ಇದು ಸ್ಮಶಾನ, ಇಂಥವರೇ ಬರಬೇಕು ಅಂಥವ್ರು ಬರಬೇಕು ಅಂತ ಏನೋ ನಿಯಮ ಇರಲ್ಲ. ಯಾರಾದರೂ ಒಬ್ಬನು ಪಡೆದ ಉಪಕಾರವನ್ನು ಮರೆತಿರ್ತಕ್ಕಂತಹ ವ್ಯಕ್ತಿ ನೆರಳು ಬಿದ್ದಿದ್ರೆ ಈ ಮಾಂಸ ನನಗೂ ತಿನ್ನಲಿಕ್ಕೆ ಮೈಲಿಗೆ ಆಗ್ತಿತ್ತು ಅಂತ ಹೇಳಿದ್ರು. ಹೆಣದ ಮಾಂಸ ಅಂಥ ದೋಷ ಕೃತಜ್ಞತಾ ದೋಷಕ್ಕಿರ್ತದೆ ಅಂತ ಈ ಕಥೆಯನ್ನು ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಕೃತಜ್ಞನಾದರೆ ಎಷ್ಟು ಎತ್ತರ ಸ್ಥಾನಕ್ಕೆ ಪರಮಾತ್ಮ ಇಡ್ತಾನೆ ಅಂತಂದರೆ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ತೆಂಗಿನ ಮರದ ಬಗ್ಗೆ, ತೆಂಗಿನಕಾಯಿ ಬಗ್ಗೆ ಒಂದು ಸುಭಾಷಿತ. ಪ್ರಥಮ ವಯಸ್ಸಿ ಪೀತಂ ತೋಜಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರ ನಾರಿಕೇಲ ನರಾಣಾಂ ಉದಕಮೃತಕಲ್ಪಂ ದಧ್ಯುರಾ ಜೀವನ ಅಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ತೆಂಗಿನ ಸಸಿಯನ್ನು ತಂದು ಮನೆಯಲ್ಲಿ ನೆಟ್ಟು ಒಂದು 6 ತಿಂಗಳು ಅದಕ್ಕೆ ಭಾರಿ ಪ್ರೀತಿಯಿಂದ ನೀರು ಹಾಕಿರ್ತೀವಿ. ಆಮೇಲೆ ಪಾತ್ರೆ ತೊಳೆದ ನೀರು, ಬಟ್ಟೆ ಒಗೆದ ನೀರನ್ನು ಪೈಪ್ ಕನೆಕ್ಟ್ ಮಾಡಿ ಬಿಟ್ಟಿರ್ತೀವಿ. ನಾವು ಬಿಟ್ಟ ಕೊಳಚೆ ನೀರನ್ನು ನೆನಪಿಟ್ಟುಕೊಂಡು ಅದೇ ನಮಗೆ ಹೊರಸು ನೀರನ್ನು ಕೊಡುತ್ತಾ ತೆಂಗಿನ ಮರ. ನಾವು ಮೊದಲಿಗೆ ಹಾಕಿದ 6 ತಿಂಗಳ ನೀರನ್ನು ಸ್ಮರಣೆ ಇಟ್ಟುಕೊಂಡು 100 ವರ್ಷಗಳ ಕಾಲ ಅಮೃತದಂತಹ ನೀರನ್ನು ತಲೆ ಮೇಲೆ ಹೊತ್ತುಕೊಂಡು ನಿಂತಿರುತ್ತೆ. ಯಾಕೆಂದರೆ ನನ್ನ ಯಜಮಾನನಿಗೋಸ್ಕರ ಈ ನೀರಿರಲಿ. ಸ್ವಲ್ಪ ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಂಡು 100 ವರ್ಷಗಳ ಕಾಲ ಅಮೃತದಂತಹ ನೀರನ್ನು ಕೊಡೋದಕ್ಕೋಸ್ಕರವೇ ಪೂರ್ಣ ಫಲ ಅಂತಂದರೆ ತೆಂಗಿನಕಾಯಿ ಬರ್ತಾರೆ ಎಲ್ಲರೂ. ಬೇರೆ ಇಷ್ಟು ಫಲಗಳಿದ್ದರೂ ಪರಮಾತ್ಮ ಸೃಷ್ಟಿ ಮಾಡಿದ್ದು, ಯಾರು ಕಲ್ಲಂಗಡಿ ಹಣ್ತಾರಲ್ಲ, ಇನ್ಯಾವುದೋ ಹಣ್ತಾರಲ್ಲ, ಪೂರ್ಣ ಫಲ ಅಂತ ತೆಂಗಿನಕಾಯಿ. ಯಾಕೆ ಅಂತಂದರೆ ಆ ಕೃತಜ್ಞತೆಗೆ ಇರತಕ್ಕಂತಹ ಫಲ, ಕೃತಜ್ಞತೆಗೆ ಇರತಕ್ಕಂತಹ ಫಲ ಇದು ಅಂತ 2 ಸಂಸ್ಕೃತದ ಶ್ಲೋಕಗಳಲ್ಲಿ ಕಾಣಬೇಕು. ಅದಕ್ಕೋಸ್ಕರ ಪರೀಕ್ಷಿತ ರಾಜ ಪರಮಾತ್ಮನನ್ನು ನಮ್ಮ ಅಮ್ಮ ಪ್ರಾರ್ಥನೆ ಮಾಡಿದಾಗ ಗರ್ಭ ರಕ್ಷಣೆ ಮಾಡಿದಾಗ ದೇವರಿಗೆ ನಾವು ವಾಪಸ್ ಕೊಡ್ತಕ್ಕಂತಹ ಸೇವೆ ಅಂತಂದರೆ ಏನು ಮಾಡಬೇಕು? ಮುಖ್ಯವಾಗಿ ಅವನ ಬಗ್ಗೆ ಕಥಾಶ್ರವಣ ಮಾಡಬೇಕಷ್ಟೆ. ಅವನ ಕಥಾಶ್ರವಣ ಮಾಡೋದ್ರಿಂದ ಅವನು ಮಾಡಿದ ಉಪಕಾರವನ್ನು ನಾವು ವಾಪಸ್ ಕೊಟ್ಟಾಗ ಆಗ್ತದೆ. ಅಥವಾ ನಾವು ಅದರಿಂದ ಆ ಪಾಪಗಳಿಂದ ಪರಿಹಾರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ನನಗೆ ಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳ್ರಿ ಅಂತಂದಾಗ ಶುಕಾಚಾರ್ಯರು ಆಗಲಿ ಅವಶ್ಯವಾಗಿ ಹೇಳ್ತೀನಿ ಅಂತಂದು. ಆಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತ ರಾಜ, ಎಷ್ಟು ದಿನ ಇರ್ತೀರಿ ಇಲ್ಲಿ ಅಂತ ಕೇಳ್ತಾನೆ. ಎಷ್ಟು ಹೊತ್ತು ಇರ್ತೀರಿ? ಯಾಕೆಂದರೆ ನಿಮ್ಮಂತಹ ಜ್ಞಾನಿಗಳು ಯಾರ್ದಾದ್ರೂ ಮನೆಗೆ ಹೋದರೆ ಒಂದು ಹಸು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ಇರ್ತಾರೆ. ಗೋದೋಹನ ಮಾತ್ರ ಕಾಲ. ಹಾಲು ಕರೆಯುವಷ್ಟರೊಳಗಡೆ ಅವರು ಹೊರಟುಬಿಟ್ಟಿರ್ತಾರಂತೆ. ಜಾಸ್ತಿ ಇನ್ನೊಬ್ಬರ ಮನೆಯಲ್ಲಿರಲ್ಲ. ಯಾಕೆಂದರೆ ಅಲ್ಲಿ ಇದ್ವಿ ಅಂತಂದರೆ ಅವರ ಜೊತೆಗೆ ಸಂಪರ್ಕಗಳು ಬೆಳೀತದೆ, ಮೋಹ ಬೆಳೀತದೆ, ಮಮಕಾರ ಬೆಳೀತದೆ, ನಮ್ಮವರು ತಮ್ಮವರು ಅಂತ ಬೆಳೀತದೆ. ವಿರಕ್ತರಾಗಿರ್ತಕ್ಕಂತಹ ಜ್ಞಾನಿಗಳು ನೀವು ಎಷ್ಟೊತ್ತಿರ್ತೀರಿ ಇಲ್ಲಿ ಅಂತ ಕೇಳಿದಾಗ, ನಿನ್ನ ಪ್ರಾಣೋತ್ಕ್ರಮಣ ಆಗೋ ತನಕವೂ ಇಲ್ಲೇ ಇರ್ತೇನೆ ಅಂತ ಹೇಳಿದ್ರು. 7 ದಿನ ಇಲ್ಲೇ ಇರ್ತೀನಿ.
ಹಾಗಿದ್ರೆ ಖಾಲಿ ಕೊಡೋದು ಬೇಡ. ನಿಮ್ಮಂತಹ ಜ್ಞಾನಿಗಳು ಬಂದಾಗ ಏನಾದರೂ ಉಪದೇಶ ಮಾಡಿರಿ ನಮಗೆ. ಯಾಕೆಂದರೆ ಕೃಷ್ಣ ಇಷ್ಟು ಉಪಕಾರ ಮಾಡಿದ್ದಾನೆ. ನಾವು ಅವನಿಗೆ ಮಾಡುವಂಥ ಸೇವೆ ಅಂತಂದ್ರೆ ಅವನ ಕಥಾಶ್ರವಣ, ಕೃಷ್ಣನ ಕಥೆಯನ್ನು ಹೇಳಿ ಅಂತಂದಾಗ ಶುಕಾಚಾರ್ಯರು ಹೇಳಿದರು, ಭಗವಂತನ ಒಂದೊಂದು ಅವತಾರದ ಕಥೆಗಳಿಂದ ಒಂದೊಂದನ್ನು ತಿಳ್ಕೊಳ್ಬೇಕಾಗ್ತದೆ, ಒಂದೊಂದು ವಿಚಾರ. ಆದ್ದರಿಂದ ಬರೀ ಕೃಷ್ಣನ ಕಥೆ ಯಾಕೆ, ಅನಂತ ಅವತಾರದ ಕಥೆಗಳನ್ನು ಹೇಳ್ತೇನೆ ನಿನಗೆ ಅಂತ ಪ್ರಾರಂಭ ಮಾಡಿದರು. ಪರಮಾತ್ಮನ ಬಗ್ಗೆ ಪ್ರಾರಂಭ ಮಾಡಿ ಮೊದಲಿಗೆಲ್ಲ ಪರಮಾತ್ಮನ 3 ರೀತಿಯ ಅವತಾರ ಇದೆ ಅಂತ ಹೇಳಿದರು. ಒಂದು ಅಂಶಾವತಾರ, ಇನ್ನೊಂದು ಆವೇಶಾವತಾರ, ಇನ್ನೊಂದು ಸನ್ನಿಧಾನ ಅಂತ. ದೇವರ ಸನ್ನಿಧಾನ ಇರ್ತದೆ ಪ್ರತಿಯೊಬ್ಬರಲ್ಲೂ. ನಮ್ಮನ್ನೆಲ್ಲ ದೇವರ ಸನ್ನಿಧಾನ ಇರೋದ್ರಿಂದನೇ ನಾವು ಸ್ವಾಸ್ಥ್ಯವಾಗಿ ನಡೀತಾ ಇದ್ದೇವೆ. ಇನ್ನು ಆವೇಶಾವತಾರ ಅಂತಂದರೆ ದೇವರಲ್ಲಿದ್ದಾನೆ ಅಂತ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತದೆ, ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತಾ ಇದೆ. ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಇದೆಲ್ಲ ಪರಮಾತ್ಮನ ಸನ್ನಿಧಾನ ಜಾಗೃತವಾಗಿ ಅದು ಎಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಇಂಥದ್ದು ಆವೇಶಾವತಾರಗಳು. ಮತ್ತು ಇನ್ನು ಅಂಶಾವತಾರಗಳು ಅಂತಂದರೆ ರಾಮ, ಕೃಷ್ಣ, ವೇದವ್ಯಾಸ, ಇದೆಲ್ಲ ಸಾಕ್ಷಾತ್ತಾಗಿ ದೇವರೇ ಒಂದೊಂದು ಅಂಶಗಳಿಂದ ಆ ಭೂಲೋಕಕ್ಕೆ ಬಂದಿದ್ದು. ಇಷ್ಟು 3 ರೀತಿಯ ಅವತಾರ ಅಂತ ಪರಮಾತ್ಮನ ತಿಳ್ಕೊಳ್ಬೇಕು. ಈ ಪರಮಾತ್ಮನನ್ನು ಕಾಣತಕ್ಕಂಥ ಬಗೆ ಹೇಗೆ, ಎಲ್ಲೆಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಅಂತ ಶುಕಾಚಾರ್ಯರು ಹೇಳ್ತಾರೆ. ಈ 2ನೇ ಸ್ಕಂದ ಪೂರ್ಣ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಆರಾಧನೆಯ ಬಗ್ಗೆ ಕ್ರಮವನ್ನು ಹೇಳ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿ ಪರಮಾತ್ಮನನ್ನು ಕಾಣಬೇಕು, ಹೇಗೆ ಕಾಣಬೇಕು, ಪ್ರಪಂಚದಲ್ಲಿ ಕಾಣತಕ್ಕಂತಹ ವಸ್ತುಗಳು ಪರಮಾತ್ಮನ ವಿರಾಟ್ ರೂಪದಲ್ಲಿ, ಅಂದರೆ ಭಗವಂತನ ಇಡೀ ಬ್ರಹ್ಮಾಂಡ ವ್ಯಾಪ್ತವಾದ ರೂಪದಲ್ಲಿ ಯಾವ್ಯಾವ ವಸ್ತುಗಳು ಯಾವ ಯಾವ ಅಂಗಾಂಗಗಳಿಗೆ ಸಮಾನ ಅಂತ ಹೇಳ್ತಾರೆ. ಅದು ಭಾರಿ ವಿಸ್ತಾರವಾಗಿ ಹೇಳಿದ್ದಾರೆ ಅಲ್ಲಿ ಭಾಗವತದಲ್ಲಿ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಸುಲಭವಾಗಿ ಚುಟುಕಾಗಿ ಹೇಳಿದ್ದಾರೆ. ಭೂಪಾದೌ ಯಸ್ಯ ನಾಭಿಃ ವಿಯತ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾಶಿರೋದ್ಯೌಃ ಮುಖಮಪಿ ದಹನೋ ಯಸ್ಯ ವಾಸೋಜಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಮ್ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಪರಮಾತ್ಮನನ್ನು ನಮಸ್ಕಾರ ಮಾಡ್ತೇನೆ. ದೇವರು ಹೇಗೆ ಇಡೀ ಪ್ರಪಂಚದಲ್ಲಿ ಹಾಸಿ ಹೋಗ್ತಿದ್ದಾನೆ ಅಂತಂದರೆ, ಭೂ ಪಾದವು, ಈ ಭೂಮಿ ಅಂತಂದರೆ ಪರಮಾತ್ಮನ ಕಾಲು ಅಂತ ತಿಳ್ಕೊಳ್ಳಿ. ಬರೀ ಭೂಮಿ ಅಂದರೆ ಭೂಭಾಗ ಅಂತಷ್ಟೇ ಅರ್ಥ ಅಲ್ಲ. ಭೂ ಅಂತ ಹೇಳಿದರೆ ಭೂರ್ಭುವ ಸ್ವಾಹ ಅಂತ 3 ಲೋಕ ಹೇಳ್ತೀವಲ್ಲ, ಭೂಲೋಕ ಅಂತ ಹೇಳಿದರೆ ಕೆಳಗಿನ 6 ಲೋಕಗಳನ್ನು ಸೇರಿ ಅಂತ ಅರ್ಥ. ಪಾತಾಳದಿಂದ ಹಿಡಿದು ಭೂಮಿ ತನಕ 7 ಲೋಕ. ಭುವರ್ಲೋಕ ಮಧ್ಯದಲ್ಲಿ. ಸ್ವರ್ಲೋಕ ಅಂತನ್ನುವುದು ಮನುಷ್ಯರು ಸಾಧನೆಗಿದ್ದಾಗ ಪುಣ್ಯ ಸಾಧನೆ ಮಾಡಿದವರು ಸ್ವರ್ಗಕ್ಕೆ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬರ್ತಾರೆ. ಅದಕ್ಕಿಂತ ಮೇಲಿನ ಲೋಕಗಳಿಗೆ ಹೋದರೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಇಷ್ಟು ಲೋಕಗಳಿಗೆ ಹೋಗಿಬಿಟ್ರೆ ಮತ್ತೆ ಭೂಲೋಕಕ್ಕೆ ಬರೋ ಪರಿಸ್ಥಿತಿ ಇಲ್ಲ. ಆದ್ದರಿಂದ ಭೂಲೋಕ ಅಂತಂದರೆ ಪಾತಾಳದಿಂದ ಹಿಡಿದು ಭೂಮಿ ಅಂತ. ಭುವರ್ಲೋಕ ಅಂತಂದರೆ ಅದೊಂದು ಲೋಕ ಸಪ್ರೇಟ್. ಸ್ವರ್ಲೋಕ ಅಂತಂದರೆ ಮೇಲಿನ 5 ಲೋಕಗಳನ್ನು ಸೇರಿ ಸ್ವರ್ಲೋಕ ಅಂತ. ಭೂಪಾದವು ಅಂತಂದರೆ ಈ ಅತಲ ವಿತಲ ಸುತಲ ಮಹಾತಲ ರಸಾತಲ ಪಾತಾಳ ಅಂತ 7 ಲೋಕಗಳು ಮತ್ತು ಭೂಲೋಕ. ಇದು ಪರಮಾತ್ಮನ ಕಾಲಿನ ಜಾಗದಲ್ಲಿ ಇದೆ. ಪರಮಾತ್ಮನ ಕಾಲುಗಳು ಅಂತ ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಸ್ಯ ನಾಭಿಃ ವಿಯತ್. ವಿಯತ್ ಅಂತಂದರೆ ಆಕಾಶ ಅಂತ ಅರ್ಥ, ಅಂದರೆ ಸ್ಪೇಸು ಅಂತ ಅರ್ಥ, ಆಕಾಶ ಅಂತ. ಇಡೀ ಪ್ರಪಂಚ ಪರಮಾತ್ಮನ ಆಕಾಶ ಅಂತ, ಆಕಾಶವನ್ನು ಎಷ್ಟು ನೋಡ್ತೀವೋ ಇದೆಲ್ಲ ಪರಮಾತ್ಮನ ಹೊಟ್ಟೆ ಅಂತ ಚಿಂತನೆ ಮಾಡಬೇಕು. ಅಸುಹು ಅನಿಲಹ, ಈ ಖಾಲಿ ಜಾಗದಲ್ಲಿ ಎಷ್ಟು ಗಾಳಿ ಬರ್ತಾ ಇದೆಯೋ ಇದೆಲ್ಲ ಪರಮಾತ್ಮ ಉಸಿರಾಡಿರ್ತಕ್ಕಂಥ ಉಸಿರು ಅಂತ ಅರ್ಥ ಮಾಡಬೇಕು. ಪರಮಾತ್ಮನ ಉಸಿರಾಟದ ಉಸಿರಿದು ಅಂತ ಅರ್ಥ ಮಾಡಬೇಕು. ವಿಯದಸುಹು ಅನಿಲಹ ಚಂದ್ರ ಸೂರ್ಯೋಚ ನೇತ್ರೇ. ಬಲಗಣ್ಣು ಅಂತಂದರೆ ಪರಮಾತ್ಮನ ಬಲಗಣ್ಣು ಅಂತಂದರೆ ಸೂರ್ಯ, ಎಡಗಣ್ಣು ಅಂತಂದರೆ ಚಂದ್ರ. ಇದು ಮನುಷ್ಯರ ದೇಹದ ಒಳಗಡೆ ಇರತಕ್ಕಂತಹ ಪರಮಾತ್ಮನ ರೂಪಕ್ಕೆ ಸೂರ್ಯಚಂದ್ರರು ಅಂತ ಹೇಳ್ತಾರೆ. ಆಚರಣೆ ಮಾಡುವಾಗ ಸೂರ್ಯಾಜನ್ಮಃ ಚಂದ್ರಾಜನ್ಮಃ ಅಂತಲೇ ಹೇಳ್ತೀವಿ ಕಣ್ಮುಟ್ಕೊಂಡು. ಅಂದರೆ ಭಗವಂತನ ಪುರುಷ ಅಂತನ್ನುವ ರೂಪ 3 ರೀತಿ ಇದೆ. ಒಂದು ಅಂಡಾಂಡದ ಒಳಗೆ
ಒಂದು ಪಿಂಡಾಂಡದ ಒಳಗೆ, ಒಂದು ಬ್ರಹ್ಮಾಂಡದ ಅಂತರ್ಯಾಮಿ. ಬ್ರಹ್ಮಾಂಡವನ್ನು ವ್ಯಾಪಿಸಿ ನಿರ್ತಕ್ಕಂತಹ ರೂಪಕ್ಕೂ ಪುರುಷ ಅಂತ ಹೆಸರು. ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹ ರೂಪಕ್ಕೂ ಪುರುಷ ಅಂತ ಹೆಸರು. ದೇಹದ ಒಳಗಡೆ ಇರತಕ್ಕಂತಹ ಪರಮಾತ್ಮನ ರೂಪಕ್ಕೂ ಕೂಡ ಪುರುಷ ಅಂತ ಹೆಸರು. ಆದ್ದರಿಂದ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ ಅಂತ ಭಾಗವತದಲ್ಲಿ ಇದನ್ನು ಹೇಳುವಾಗ ಚಂದ್ರನನ್ನ ಪರಮಾತ್ಮನ ದವಡೆ ಹಲ್ಲುಗಳು ಅಂತ ಹೇಳಿದೆ. ಪರಮಾತ್ಮನ ದವಡೆ ಹಲ್ಲುಗಳು ಅಂತಂದರೆ ಚಂದ್ರ ಇದ್ದ ಹಾಗೆ. ಚಂದ್ರನನ್ನು ನೋಡಿದಾಗ ಪರಮಾತ್ಮನ ದವಡೆ ಹಲ್ಲು ಅಂತ ಚಿಂತನೆ ಮಾಡಬೇಕು. ಬರೀ ಕಣ್ಣಿಗೆ ಸೂರ್ಯ ಮಾತ್ರ ಅಂತ ಹೇಳಿದೆ. ಪ್ರಿಯದಸು ಅನಿಲ ಚಂದ್ರ ಸೂರ್ಯೋಚ ನೇತ್ರೆ ಕರ್ಣೋ ಆಶಾಹ. ದಿಕ್ಕುಗಳೆಲ್ಲವೂ ಕೂಡ 10 ದಿಕ್ಕುಗಳು ಕೂಡ ಪರಮಾತ್ಮನ ಕಿವಿಗಳಿದ್ದ ಹಾಗೆ. ಜೌಹು ಶಿರಃ ಆಕಾಶ ಅಂತ ನೋಡಿ ಕಾಣ್ತದೆ, ಪರಮಾತ್ಮನ ತಲೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮುಖಮಪಿ ದಹನಃ, ಇನ್ನು ಪರಮಾತ್ಮನ ಮುಖ ಅಂತಂದರೆ ಬಾಯಿ ಅಂತಂದರೆ ಯಾವುದು ಅಂತಂದರೆ ದಹನಃ ಅಂತಂದರೆ ಅಗ್ನಿ. ಎಲ್ಲೆಲ್ಲಿ ಅಗ್ನಿಯನ್ನು ನೋಡ್ತೀವಿ ಇದೆಲ್ಲ ಪರಮಾತ್ಮನ ಬಾಯಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಮುಖಮಪಿ ದಹನಃ ಯಸ್ಯ ವಾಸೋಯಂ ಅಬ್ಧಿ. ನೀರನ್ನು ನೋಡಿದಾಗ, ಸಮುದ್ರವನ್ನು ನೋಡಿದಾಗ ಪರಮಾತ್ಮನ ಮನೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ, ಮನೆ ಅಂತ ಅರ್ಥ ಮಾಡ್ಕೊಳ್ಳಿ. ನದಿಗಳನ್ನು ನೋಡಿದಾಗ ಪರಮಾತ್ಮನ ನರನಾಡಿಗಳು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪರಮಾತ್ಮನ ಒಂದೊಂದು ನರಗಳು, ನಾಡಿಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂತಸ್ಥಂ ಯಸ್ಯ ವಿಶ್ವಂ, ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಹೊಟ್ಟೆಯಲ್ಲಿದೆ. ಪರಮಾತ್ಮನ ಹೊಟ್ಟೆಯಲ್ಲಿದೆ. ಇದರಲ್ಲಿ ಯಾವ ರೀತಿ ಜನಗಳಿದ್ದಾರೆ ಅಂತಂದರೆ ಸುರ, ನರ, ಖಗ. ಸುರ ಅಂತಂದರೆ ದೇವತೆಗಳು, ನರ ಅಂತಂದರೆ ಮನುಷ್ಯರು, ಖಗ ಅಂತಂದರೆ ಪಕ್ಷಿಗಳು, ಭೋಗಿ ಅಂತಂದರೆ ಸರ್ಪಗಳು. ಸುರ, ನರ, ಖಗ, ಗೋ ಅಂತಂದರೆ ಹಸುಗಳು. ಹಸುಗಳು ಅಂತಂದರೆ ಬರೀ ಹಸುಗಳು ಅಂತ ಅರ್ಥ ಅಲ್ಲ, 4 ಕಾಲಿನ ಎಲ್ಲ ಪ್ರಾಣಿಗಳು. ಗೋ, ಭೋಗಿ, ಗಂಧರ್ವ, ದೈತ್ಯೈ. ಗಂಧರ್ವರು ಇದ್ದಾರೆ, ದೈತ್ಯರು ಇದ್ದಾರೆ. ಇಂಥ ನಾನಾ ವಿಧವಾಗಿರ್ತಕ್ಕಂತಹ ಜನಗಳ ರಾಶಿಯಿಂದ ತುಂಬಿರತಕ್ಕಂತಹ ಈ ವಿಚಿತ್ರವಾಗಿರ್ತಕ್ಕಂತಹ ಈ ಪ್ರಪಂಚ ಯಾರ ಹೊಟ್ಟೆಯಲ್ಲಿ ಸುಖವಾಗಿ ಬಾಳ್ತಾ ಇದೆಯೋ ಅಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತೇನೆ ಅಂತ ಆ ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿದೆ. ಹಾಗೆ ಶುಕಾಚಾರ್ಯರು ಹೇಳಿದರು, ಪಾರ್ಥಿವರಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಪೃಥ್ವಿಯ ಅಂಶ ಜಾಸ್ತಿ ಇರತಕ್ಕಂತಹ ದೇಹ ನಮ್ಮದು. ಈ ಪೃಥ್ವಿಯ ಅಂಶದಿಂದ ಏನೇನು ಜಗತ್ತು ಸೃಷ್ಟಿಯಾಗಿದೆಯೋ ಇದೆಲ್ಲವೂ ಕೂಡ ಪರಮಾತ್ಮನ ಪ್ರತೀಕ ಅಂತ ನಾವು ಅನುಸಂಧಾನ ಮಾಡಿ ಆ ಪರಮಾತ್ಮನ ಪೂಜೆಯನ್ನು ಈ ವಸ್ತುಗಳಲ್ಲಿ ಕಂಡು ಪೂಜೆ ಮಾಡಬೇಕು ಅಂತನ್ನುವುದನ್ನು ಹೇಳ್ತಾರೆ. ಇಷ್ಟನ್ನು ಹೇಳಿ ಶುಕಾಚಾರ್ಯರು ಹೇಳಿದರು. ಇಷ್ಟೆಲ್ಲ ಸಪ್ರೇಟ್ ಆಗಿದೆ, ನೆನಪಿಟ್ಟುಕೊಳ್ಳೋದು ಕಷ್ಟ ಅಂತ ಹೇಳಿದರು. ಎಲ್ಲ ಒಟ್ಟಿಗೆ ಹೇಳಿದರೆ ನೆನಪಿಟ್ಟುಕೊಳ್ಳೋದು ಕಷ್ಟ. ಸಪ್ರೇಟ್ ಆಗಿ ಹೇಳಿದ್ರು ಸುಲಭವಾಗಿ ನೆನಪಿಟ್ಟುಕೊಳ್ಬೇಕು. ಈ ಒಂದೊಂದು ವಸ್ತುಗಳನ್ನು ನೋಡಿದಾಗ ದೇವರ ಈ ಅವಯವಗಳು ಅಂತ ಏನು ಚಿಂತನೆ ಮಾಡ್ತೀವಲ್ಲ, ಇದನ್ನು ಧಾರಣ ಅಂತ ಕರೀತಾರೆ. ಸಮಸ್ತ ಬ್ರಹ್ಮಾಂಡವನ್ನು ಕೂತ್ರೆ ಇಡೀ ಬ್ರಹ್ಮಾಂಡದ ಚಿತ್ರಣ ಕಣ್ಣೆದುರುಗಡೆ ಬರ್ತಾ ಇದೆ ಅಂತಂದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ಖಂಡಸ್ಮೃತಿರ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಸಪ್ರೇಟ್ ಆಗಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅದು ಧಾರಣ. ಸಂಪೂರ್ಣವಾಗಿ ಪರಮಾತ್ಮನನ್ನು ತಿಳಿದು ಉಪಾಸನೆ ಮಾಡಿದ್ವಿ ಅಂತಂದರೆ ಅದು ಧ್ಯಾನಾವಸ್ಥೆ ಅಂತ ಅದನ್ನು ಕರೀತಾರೆ ಅಂತ ಶುಕಾಚಾರ್ಯರು ಹೇಳಿದರು. ಇದು ಸುಲಭವಾಗಿ ನಮಗೆ ಕೈಗೆಟುಕುವಂತಹ ಉಪಾಸನೆ ಅಂತ ಪರೀಕ್ಷಿತ ರಾಜನಿಗೆ ಹೇಳಿದರು. ಆವಾಗ ಪರೀಕ್ಷಿತ ರಾಜ ಕೇಳ್ತಾನೆ, ಇಷ್ಟು ಪರಮಾತ್ಮನ ಬಗ್ಗೆ ವಿಚಾರ ಮಾಡಿ ಉಪದೇಶ ಮಾಡಿದ್ರಿ, ಸಾಯೋ ವ್ಯಕ್ತಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಕೇಳ್ತಾನೆ. ಆವಾಗ ಶುಕಾಚಾರ್ಯರು ಹೇಳಿದರು, ಸಂಪತ್ತನ್ನು ಕೊಡ್ತಕ್ಕಂಥವಳು ಲಕ್ಷ್ಮೀದೇವಿ, ಐಶ್ವರ್ಯವನ್ನು ಕೊಡ್ತಕ್ಕಂಥವನು ಇಂದ್ರ, ದೇಹದ ಸೌಂದರ್ಯ ಇದನ್ನೆಲ್ಲ ಕೊಡ್ತಕ್ಕಂಥವನು ಇಂದ್ರ, ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಗಣಪತಿ, ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ. ಹೀಗೆ ಒಂದೊಂದನ್ನು ಒಬ್ಬೊಬ್ಬರು ಕೊಡಲಿಕ್ಕಿದ್ದಾರೆ ಜಗತ್ತಲ್ಲಿ. ಆದರೆ ಎಲ್ಲರೂ ಕೂಡ ಪರಮಾತ್ಮನ ಒಪ್ಪಿಗೆ ಇದ್ದರೆ ಇವರೆಲ್ಲ ಅದನ್ನು ಕೊಡ್ತಾರೆ. ಸ್ವತಂತ್ರವಾಗಿ ಕೊಡ್ತಕ್ಕಂಥದ್ದು ಪರಮಾತ್ಮ ಒಬ್ಬನೇ. ಆದ್ದರಿಂದ ಪರಮಾತ್ಮ ಒಬ್ಬನನ್ನು ನಾವು ಉಪಾಸನೆ ಮಾಡಿಬಿಟ್ರೆ ಎಲ್ಲರನ್ನೂ ಉಪಾಸನೆ ಮಾಡಿದಾಗೆ. ಸ್ವರ್ಚಿತೆ ದೇವದೇವೇಶೆ ಶಂಖಚಕ್ರ ಗದಾಧರೆ
ಸ್ವರ್ಚಿತ ಸರ್ವದೇವಾಸ್ಸು ಯತ ಸರ್ವಗತೋ ಹರಿ. ಪರಮಾತ್ಮ ಸರ್ವಾಂತರ್ಯಾಮಿಯಾಗಿ ಎಲ್ಲ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಆಯಾಯ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡೋದರಿಂದ ಪರಮಾತ್ಮನ ಒಬ್ಬನನ್ನೇ ಆಶ್ರಯಿಸಿ ಸರ್ವೋತ್ತಮ ಅಂತ ಅವನನ್ನು ಪೂಜೆ ಮಾಡಿದರೆ ಉಳಿದ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಷ್ಟೇ ಸಮಾನ ಅಂತ ಹೇಳ್ತಾರೆ. ಇದು ಭಾಗವತದಲ್ಲಿ ವೇದವ್ಯಾಸದವರು ಹೇಳಿದ್ದು. ಆದರೆ ಮಧ್ವಾಚಾರ್ಯರು ಹೇಳೋದು ಇದು ನಿಮ್ಮ ಯೋಗ್ಯತೆಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮ ಆದಮೇಲೆ ನೆಕ್ಸ್ಟು ಈ ಬ್ರಹ್ಮಾಂಡಕ್ಕೆ ದೊಡ್ಡವರು ಅಂತಂದ್ರೆ ವಾಯುದೇವರು. ಇದು ಬ್ರಹ್ಮದೇವರಿಗೋಸ್ಕರ ಉಪದೇಶ ಮಾಡಿರ್ತಕ್ಕಂಥ ಉಪಾಸನೆ ಕ್ರಮ. ಆದರೆ ನಾವೆಲ್ಲ ಪೂಜೆ ಮಾಡುವಾಗ ಹೇಗೆ ಮಾಡಬೇಕು ಅಂತಂದರೆ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ. ಉಳಿದೆಲ್ಲ ದೇವತೆಗಳನ್ನು ಪೂಜೆ ಮಾಡಲೇಬೇಕು. ಹೇಗೆ ಪೂಜೆ ಮಾಡಬೇಕು? ಪರಮಾತ್ಮನ ಪರಿವಾರದವರು ಪೂಜೆ ಮಾಡಬೇಕು. ಆದರೆ ಯಾರನ್ನು ಸರ್ವೋತ್ತಮ ಅಂತ ಪೂಜೆ ಮಾಡುವ ಹಾಗಿಲ್ಲ. ಸರ್ವೋತ್ತಮ ಅಂತ ಪೂಜೆ ಮಾಡೋದು ಪರಮಾತ್ಮ ಒಬ್ಬನನ್ನೇ ಪೂಜೆ ಮಾಡಬೇಕು ಅಂತ ಇದೆಲ್ಲ ಲೋಕದಲ್ಲಿರ್ತಕ್ಕಂಥವ್ರಿಗೆ ನಿಯಮ ಅಂತ ಮಧ್ವಾಚಾರ್ಯರು ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ. ಅದಾದ ಮೇಲೆ 3ನೇ ಸ್ಕಂದದ ಪ್ರಾರಂಭದಲ್ಲಿ ಧೃತರಾಷ್ಟ್ರನ ಕಥೆಯನ್ನು ಹೇಳ್ತಾರೆ. ಯುದ್ಧ ಎಲ್ಲ ಮುಗೀತು. ಧೃತರಾಷ್ಟ್ರ ಪಾಂಡವರ ರಾಜ್ಯಭಾರದಲ್ಲಿ ಇದ್ದ. ಭೀಮನಿಗೆ ಹೋಗಿ ಕೇಳಿದ್ದಂತೆ ಧೃತರಾಷ್ಟ್ರ, ಭೀಮ, ನಾಳೆ ನಿಮ್ಮಣ್ಣನ ಶ್ರಾದ್ದ ದುರ್ಯೋಧನ, ಸ್ವಲ್ಪ ಅಕ್ಕಿ ಕೊಡು, ಪಿಂಡ ಪ್ರದಾನ ಮಾಡ್ತೇನೆ ಅಂತ ಹೇಳಿದ್ರು. ಭೀಮಸೇನದೇವರು ಹೇಳಿದರು, ದುರ್ಯೋಧನ ಶ್ರಾದ್ದಕ್ಕೆ ನಾನು ಅಕ್ಕಿ ಕೊಡ್ತೇನೆ ಅಂತ ತಿಳ್ಕೊಂಡಿದ್ಯಾ? ಹೇಗಾದರೂ ವಿಚಾರ ಮಾಡಿದ್ದೀನಿ ನೀನು ಅಂತ ಕೇಳಿದ್ರು. ಕಷ್ಟತರಮ್ಯ ಅಂತೂ ಸರ್ವೇ ದುರ್ಯೋಧನಾದಯ, ನಿತ್ಯ ನರಕದಲ್ಲಿ ಬೆಳಬೇಕು ನಿನ್ನ ಮಕ್ಕಳು ಅಂತ ಬೈದರು. ಆ ಸುದ್ದಿ ಧರ್ಮರಾಜನಿಗೆ ಗೊತ್ತಾಯಿತು. ಧರ್ಮರಾಜ ಪಾಪ ತುಂಬ ಸ್ವಭಾವತಃ ಅವನು ಸ್ಮೂತ್. ಅವನು ಬಂದು ಭೀಮನಿಗೆ ಬೈದಂತೆ, ಯಾಕೆ ಹಾಗೆ ದೊಡ್ಡಪ್ಪನ ಬೈದಿ? ಒಂದು ಹಿಡಿ ಅಕ್ಕಿ ಕೊಟ್ಟಿದ್ರೆ ಏನು ಹೋಗ್ತಿತ್ತು ಅಂತ. ಭೀಮ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ವಿದುರ ಬಂದ. ಎಲ್ಲ ತೀರ್ಥಯಾತ್ರೆ ಮುಗಿಸ್ಕೊಂಡು ದ್ರೌಪದಿ ದೇವಿಯ ವಸ್ತ್ರಾಪಹರಣ ಆಗುವಾಗ ಹೋದ ವಿದುರ ಈಗ ಬರ್ತಾ ಇದ್ದಾನೆ. ಯುದ್ಧ ಎಲ್ಲ ಮುಗಿದು ಪಾಂಡವ ರಾಜ್ಯಭಾರದಲ್ಲಿ ಬರ್ತಾ ಇದ್ದಾನೆ. ಬಂದು ಧೃತರಾಷ್ಟ್ರನನ್ನು ಭೇಟಿಯಾದಾಗ ಅಣ್ಣನಿಗೆ ಬೈತಾ ಇದ್ದಾನೆ, ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ. ಯದಾ ತು ರಾಜ ಸ್ವಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಕ್ಷ ಲಾಕ್ಷಾ ಭವನೇ ದದಾಹ. ನಾಚಿಕೆ ಆಗುತ್ತೆ ನಿನ್ನ ಜನ್ಮಕ್ಕೆ. ಯದಾತು ರಾಜ, ನೀನು ರಾಜನ ಪೋಸ್ಟಲ್ಲಿ ಕೂತಾಗ ಪರಮ ನೀಚರು ನಿನ್ನ ಮಕ್ಕಳು ಅಂತ ನಿನಗೂ ಗೊತ್ತಿತ್ತು ಅಂತ ಬೈತಾನೆ ವಿದುರ. ಪರಮ ನೀಚರು ನಿನ್ನ ಮಕ್ಕಳು. ಸ್ವಸುತಾನ್ ಅಸಾಧುವನ್ ಪುಷ್ಣನ್ನ ಅಧರ್ಮೇಣ ವಿನಷ್ಟ ದೃಷ್ಟಿ. ಮಕ್ಕಳ ಮೇಲೆ ವ್ಯಾಮೋಹ, ಹುಟ್ಟು ಕುರುಡ, ಮಕ್ಕಳ ಮೇಲೆ ವ್ಯಾಮೋಹ. ದುರ್ಯೋಧನ ಏನು ಮಾಡಿದರೂ ಸರಿ ಅಂತೇಳಿ ಅವನು ಎಷ್ಟು ಅಧರ್ಮ ಮಾಡಿದರೂ ಕೂಡ ಅವನಿಗೆ ಸಪೋರ್ಟ್ ಆಗಿದ್ದೀನಿ. ಇಂಥವನು ನಿನ್ನ ಮಕ್ಕಳು, ನಿನ್ನ ತಮ್ಮನ ಮಕ್ಕಳು, ಅಪ್ಪ ಇಲ್ಲ, ಅನಾಥಲಾಗಿರ್ತಕ್ಕಂಥ ಕುಂತಿ, ಅವಳ ಕೈಯಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಮಕ್ಕಳು, ಅಂಥವರನ್ನು ಕರ್ಕೊಂಡು ಹೋಗಿ ರಾಜ್ಯಭಾರ ಅವ್ರಿಗೆ ಸೇರಬೇಕಾಗಿದ್ದ ರಾಜ್ಯಭಾರವನ್ನು ಕೊಡಬೇಕು ಅಂತ ಕೇಳಿದಾಗ ಲಾಕ್ಷಾಗ್ರಹದಲ್ಲಿ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ವಿಚಾರ ಮಾಡಿದವನು ಈಗ ಅವ್ರ ಸಂಪಾದನೆ ಚಿಂತೆ ಇದೆ. ನಾಚಿಕೆ ಆಗೋದು ನಿನಗೆ ಬೈತು. ಕೃಷ್ಣನ ಅಧರ್ಮೇಣ ವಿನಷ್ಟ ದೃಷ್ಟಿ ಕೃಷ್ಣನ ಅಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತೃಯವಿಷ್ಟಸ್ಯ ಸುತಾನ್ ವಿಭಂಗೂನ್ ಪ್ರವೇಕ್ಷ ಲಾಕ್ಷ ಭವನೇ ದದಾಹ. ನಾಚಿಕೆ ಆಗಬೇಕು ನಿನಗಣ್ಣ. ಇವತ್ತಿನ ತನಕ ಏನು ಉಪಕಾರ ಮಾಡಿದೆ ಅಂತ ಈ ಪಾಂಡವರ ಮನೆಯಲ್ಲಿ ಇದ್ದು ನೀನು ಊಟ ಮಾಡ್ತಾ ಇದ್ದೆ ಅಂತ ಬೈದು. ಆವಾಗ ಧೃತರಾಷ್ಟ್ರನಿಗೆ ನಾನು ಮಾಡಿದ ತಪ್ಪೇನು ಅಂತ ಗೊತ್ತಾಯಿತು. ಆವಾಗ ಧರ್ಮರಾಜನಿಗೆ ಭೀಮ ಹೇಳಿದ್ದಂತೆ, ನಾನು ಬೈದಿದ್ದು ಇದೇ ಕಾರಣ. ಅನ್ನ ಕೊಡಬೇಕಂತ ನನ್ನ ರಾಜ್ಯ ಮುಳುಗಿ ಹೋಗ್ತದೆ ಅಂತ ಎರಡು ಗಡಿ ಹಾಕಿ ಕೊಡಲ್ಲ ಅಂತ ಹೇಳಿದ್ದಲ್ಲ ನಾನು. ಅವನಿಗೆ ತಾನು ಮಾಡಿದ ತಪ್ಪೇನು ಅಂತ ಅರ್ಥ ಆಗಿದೆ. ಇನ್ನಾದರೂ ಜೀವನದಲ್ಲಿ ವೈರಾಗ್ಯ ಬರಲಿ ಅಂತ ನಾನು ಬೈದಿದ್ದವನಿಗೆ ಎಷ್ಟು ದಿನ ಅಂತ ಸಂಸಾರದಲ್ಲಿ ಹೀಗೆ ಇರ್ತಾನೆ. ಇದೇ ಬಂಧು ವ್ಯಾಮೋಹ, ಬಂಧು ಬಳಗದವರು, ಮಾತಾ ಪಿತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವಃ ಗುರುರೇಕ ಸದಾಶೈವ ಸಂಸಾರೋದ್ಧರಣ ಕ್ಷಮಃ. ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಒಂದಲ್ಲ ಒಂದು ರೀತಿ ಈ ಸಂಸಾರದಲ್ಲಿ ಮಮಕಾರ ಅಹಂಕಾರಕ್ಕೆ ಒಳಗೆ ಮಾಡೋರೇ ನಮ್ಮನ್ನು. ಗುರುಗಳು ಮಾತ್ರ ಈ ಸಂಸಾರದಿಂದ ಉದ್ಧಾರ ಮಾಡ್ತಕ್ಕಂಥವ್ರು. ಹಾಗಾಗಿ
ಗಟ್ಟಿಯಾಗಿ ಹಿಡಬೇಕಾಗಿತ್ತು ಅಂತಂದ್ರೆ ಗುರುಗಳ ಪಾದ ಅಂತ ಭೀಮಸೇನ ದೇವರು ಅಣ್ಣನಿಗೆ ಹೇಳಿದರು ಧರ್ಮರಾಜನಿಗೆ. ಆವಾಗ ಕುಂತಿ, ಗಾಂಧಾರಿ, ಧೃತರಾಷ್ಟ್ರ, ವಿದುರ 4 ಜನ ಸೇರಿ ವೈರಾಗ್ಯ ಬಂದು ಬದರಿ ಕ್ಷೇತ್ರಕ್ಕೆ ಹೋದರು ಅಂತ ಹೇಳ್ತಾರೆ. ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾರಾಯಣನ ಸನ್ನಿಧಾನದಲ್ಲಿ ಕಾಡಿನಲ್ಲಿ ಧ್ಯಾನ ಮಾಡ್ತಾ ಇದ್ರು. ಆಮೇಲೂ ಕೂಡ ಪ್ರತಿನಿತ್ಯ ಧರ್ಮರಾಜ ಧೃತರಾಷ್ಟ್ರ ಕೂಡತಕ್ಕಂಥ ಆಸನಕ್ಕೆ ಬಂದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ ಧರ್ಮರಾಜ. ಒಂದು ದಿನ ಕೋಣೆಯಿಂದ ಅಳ್ಕೊಂಡು ಬಂದ ಹೊರಗಡೆ ಧರ್ಮರಾಜ. ಯಾಕಣ್ಣ ದುಃಖದಲ್ಲಿದ್ದಿ ಅಂತ ಕೇಳಿದಾಗ, ಇನ್ನು ಧೃತರಾಷ್ಟ್ರ ಇಲ್ಲ ಇವತ್ತಿನಿಂದ ಅಂತ ಹೇಳಿದ್ರು. ಧೃತರಾಷ್ಟ್ರ ಇಲ್ಲ. ಅವನು ಸತ್ತಿದ್ದೇವನಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಧರ್ಮರಾಜ ಅಲ್ವ, ಯಮನ ಅವತಾರ, ದಿವ್ಯ ದೃಷ್ಟಿ ಇತ್ತು. ಪ್ರತಿನಿತ್ಯ ಅವನು ಕೂತ ಆಸನಕ್ಕೆ ಇವನು ನಮಸ್ಕಾರ ಮಾಡುವಾಗ ಇವನು ಯಾವ ಜಾಗದಲ್ಲಿತ್ತೋ ಹೇಗಿತ್ತೋ ಅದೆಲ್ಲ ದರ್ಶನ ಕಾಣ್ತಾ ಇತ್ತು ಅಂತ ಕಣ್ಣಿಗೆ ಧರ್ಮರಾಜನ. ಒಂದು ದಿನ ವನ ಎಲ್ಲ ಸುಟ್ಟು ಹೋಗಿದೆ. ಆ ಧೃತರಾಷ್ಟ್ರ ಕೂಡಿರ್ತಕ್ಕಂಥ ಜಾಗದಲ್ಲಿ ಯಾವ ವ್ಯಕ್ತಿಗಳು ಕಾಣಲಿಲ್ಲ. ಅವಾಗ ಗೊತ್ತಾಯಿತು ಕಾಡಿಗೆ ಹೆಚ್ಚಿಗೆ ಒಳಗಾಗಿ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ. ಕುಂತಿ, ಮಾದ್ರಿ, ವಿದುರ, ಧೃತರಾಷ್ಟ್ರ 4 ಜನ ದೇಹತ್ಯಾಗ ಬದರಿ ಕ್ಷೇತ್ರದಲ್ಲಿ ಆಗಿದೆ. ಇಷ್ಟೆಲ್ಲ ಸುದ್ದಿ ತಿಳಿದ ಮೇಲೆ ಉತ್ತರ ಕ್ರಿಯಾದಿಗಳನ್ನೆಲ್ಲ ಧರ್ಮರಾಜ ಮಾಡಿದ. ಆಮೇಲೆ ಮೈತ್ರೇಯರು ಅಂತ ಉದ್ಧವನಿಗೆ ಸಿಕ್ಕರು. ಮೈತ್ರೇಯರು ಅಂತ ವೇದವ್ಯಾಸ ದೇವರು ಶಿಷ್ಯದೇವರು ಮೈತ್ರೇಯರು. ಅಲ್ಲಿ ಅವರಿಗೆ ಗಂಗಾ ನದಿ ತೀರದಲ್ಲಿ ಸಿಕ್ಕಾಗ ಕೃಷ್ಣನ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಮೈತ್ರೇಯರು ಕೇಳ್ತಾರೆ. ಕೃಷ್ಣ ಪರಮಾತ್ಮ ಹೇಗಿದ್ದಾನೆ, ಯಾದವರೆಲ್ಲ ಹೇಗಿದ್ದಾರೆ. ಅವಾಗ ಉದ್ಧವ ಹೇಳಿದ, ಇನ್ನೇಲಿ ಕೃಷ್ಣ ಅಂತ ಕೇಳಿದರು. ಕೃಷ್ಣ ಇಲ್ಲ, ಪರಂಧಾಮಕ್ಕೆ ಹೋಗಾಯಿತು. ಯಾದವರೆಲ್ಲ ಪರಸ್ಪರವಾಗಿ ಹೊಡೆದಾಡಿಕೊಂಡು ಅಂತಃಕಲಹದಿಂದ ಅವರು ದೇಹ ತ್ಯಾಗ ಮಾಡಿದರು ಅಂತ ಅದನ್ನೆಲ್ಲ ಕಥೆ, ಅದನ್ನೆಲ್ಲ 3ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಆಮೇಲೆ ಸ್ವಯಂಭೂಮನು ಅಂತ ಬ್ರಹ್ಮದೇವರು ಮಗ. ಅದಕ್ಕಿಂತ ಮೊದಲು ಸೃಷ್ಟಿ ಹೇಗಿತ್ತು ಅಂತಂದರೆ ಮಾನಸೀ ಸೃಷ್ಟಿ ಅಂತಿತ್ತು. ಮನಸ್ಸಿನಿಂದ ಬ್ರಹ್ಮದೇವರು ಇಂಥ ಮಕ್ಕಳು ಹುಟ್ಟಲಿ ಅಂತಿದ್ರೆ ಅಂಥ ಮಕ್ಕಳೆಲ್ಲ ಹುಟ್ಟಿಬಿಡೋರು. ದಕ್ಷ ಪ್ರಜಾಪತಿ, ನಾರದರು ಇವರೆಲ್ಲ ಬ್ರಹ್ಮದೇವರ ಅಂಗಾಂಗಗಳಿಂದ ಹುಟ್ಟಿದವರು. ದಕ್ಷೋಂಗುಷ್ಟಾತ್ ಸ್ವಯಂಭುವ. ದಕ್ಷ ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರ ಅಂಗುಷ್ಟದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಗಂಡು ಹೆಣ್ಣಿನ ಸಮಾಗಮದಿಂದ ಹುಟ್ಟಿದ್ದಲ್ಲ. ಸನತ್ ಕುಮಾರ, ಸನತ್ ಸುಜಾತೀಯ, ಸನಕ, ಸನಂದನ ಈ ಚತುಸ್ಸನರು ಕೂಡ ಬ್ರಹ್ಮದೇವರ ಮನಸ್ಸಿನ ಮಕ್ಕಳು, ಮಾನಸೀ ಸೃಷ್ಟಿ. ಸ್ವಯಂಭೂಮನು ಹುಟ್ಟಿದ ಮೇಲೆ ಬ್ರಹ್ಮದೇವರ ಎಡಭಾಗದ ದೇಹದಿಂದ ಶತರೂಪ ಅಂತ ಹುಟ್ಟಿದ್ದು. ಆಮೇಲೆ ಸ್ವಯಂಭೂಮನು ಅಂತ ಬಲಭಾಗದ ದೇಹದಿಂದ ಹುಟ್ಟಿದ. ಬ್ರಹ್ಮದೇವರು ಹೇಳಿದರು, ನೀವಿಬ್ಬರು ವಿವಾಹ ಮಾಡಿಕೊಂಡು ಇನ್ನು ಮನುಷ್ಯರ ಸಂತಾನವನ್ನು ಪಡೀತಕ್ಕಂಥ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಿರಿ ಅಂತ ಬ್ರಹ್ಮದೇವರ ಆಜ್ಞೆ ಆಯಿತು. ಹೀಗೆ ಸ್ವಯಂಭೂಮನುವಿನ ಮಕ್ಕಳು ಒಟ್ಟು 5 ಜನ. 5 ಜನ: ಉತ್ಥಾನಪಾದ, ಪ್ರಿಯವ್ರತ, ದೇವಹೂತಿ, ಆಕೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣುಮಕ್ಕಳು, 2 ಗಂಡಸು ಮಕ್ಕಳು. ಅದರಲ್ಲಿ ಪ್ರಥಮದಲ್ಲಿ ದೇವಹೂತಿ ಕಥೆಯನ್ನು ಹೇಳ್ತಾರೆ. ದೇವಹೂತಿ ಮತ್ತು ಆಕೂತಿ ಕಥೆಯನ್ನು ಹೇಳ್ತಾರೆ. ಕರ್ತಮ ಪ್ರಜಾಪತಿಗಳು ಅಂತ ಒಬ್ಬ ಋಷಿಗಳು, ಇವತ್ತಿನ ಮಾತ್ರಗಯ ಅಥವಾ ಸಿದ್ಧಪುರಿ ಆ ಕ್ಷೇತ್ರದಲ್ಲಿ ಅವರು ಆಶ್ರಮ ಕಟ್ಟಿಕೊಂಡಿದ್ದರು. ಕರ್ತಮ ಋಷಿಗಳ ಆಶ್ರಮ. ಆ ಕರ್ತಮ ಋಷಿಗಳ ಆಶ್ರಮದಲ್ಲಿ ಮನಸ್ಸು ಮಾಡಿ ಅವರು ವಿಚಾರ ಮಾಡಿದರಂತೆ, ನಮಗೆ ಉತ್ತಮ ಸಂತಾನ ಆಗಬೇಕು. ಉತ್ತಮ ಸಂತಾನ ಆಗಬೇಕು ಅಂತಂದ್ರೆ ಮೊದಲು ಪರಮಾತ್ಮನ ತಪಸ್ಸನ್ನು ಮಾಡಬೇಕು, ದೇವರನ್ನು ಒಲಿಸಿಕೊಳ್ಬೇಕು. ಆಮೇಲೆ ಆ ದೇವರ ಅನುಗ್ರಹ ಮಾಡಿದ ಅಂತಂದ್ರೆ ಉತ್ತಮ ಸಂತಾನ ಆಗ್ತದೆ ಅಂತ ಬ್ರಹ್ಮಚರ್ಯ ಆಶ್ರಮದಲ್ಲಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪರಮಾತ್ಮ ಪ್ರತ್ಯಕ್ಷ ಆದ ಅವರ ತಪಸ್ಸಿಗೆ. ಇವರು ಮಾಡಿದ ತಪಸ್ಸನ್ನು ನೋಡಿ ದೇವರ ಕಣ್ಣಿನಿಂದ ಸಂತೋಷದ ಒಂದು ಹನಿ ನೀರು ಬಿತ್ತಂತೆ ಭೂಮಿಗೆ. ಬಿದ್ದಾಗ ಅದೇ ಒಂದು ಸರೋವರ ಅಂತ ನಿರ್ಮಾಣ ಆಯಿತು. ಅದನ್ನೇ ಇವತ್ತಿಗೂ ಕೂಡ ಬಿಂದು ಸರೋವರ ಅಂತ ಕರೀತಾರೆ. ಬಿಂದು ಸರೋವರ ಅಂತ ಕರೀತಾರೆ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಆ ಸರೋವರವನ್ನು ವರ್ಣನೆ ಮಾಡುವಾಗ ಇದೆಂಥ ಹೆಸರಿಟ್ಟಿದ್ದಾರೆ ಬಿಂದು ಸರೋವರ ಅಂತ ಕೇಳ್ತಾರೆ ವಾದರಾಜ.
ಆಶ್ಚರ್ಯ ಅನಿಸ್ತದೆ. ಯಾಕೆ ಅಂತಂದರೆ ಸರೋವರ ಅಂತಂದ್ರೆ ಒಂದೇ ಹನಿ ನೀರಿರಲ್ಲ, ತುಂಬ ನೀರಿರುತ್ತೆ. ಬಿಂದು ಅಂತಂದ್ರೆ ಒಂದು ಹನಿ ನೀರು, ಒಂದೇ ಹನಿ ನೀರಿತ್ತು ಅಂತಂದ್ರೆ ಅದು ಸರೋವರ ಆಗಲ್ಲ. ಸರೋವರ ಅಂತಂದರೆ ಅದು ಬಿಂದು ಇರಲ್ಲ, ತುಂಬ ನೀರಿರುತ್ತೆ. ಆದರೂ ಇದಕ್ಕೆ ವಿರುದ್ಧವಾದ ಹೆಸರನ್ನು ಇಟ್ಟಿರಲ್ಲ, ಬಿಂದು ಸರೋವರ ಅಂತ. ಇದಕ್ಕೇನು ಅರ್ಥ ಅಂತ ಕೇಳಿದ್ರು ವಾದರಾಜರು ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಬಂದು ಬಿಂದುವಿನಷ್ಟು ಒಂದು ಹನಿಯಷ್ಟು ಪುಣ್ಯಕರ್ಮಗಳನ್ನು ಮಾಡಿದರು, ಪಿತೃಗಳ ಕರ್ಮವನ್ನು ಮಾಡಿದರು, ದಾನ ಧರ್ಮಾದಿಗಳನ್ನು ಮಾಡಿದರು, ಪೂಜಾದಿಗಳನ್ನು ಮಾಡಿದರೂ ಕೂಡ ಸರೋವರದಷ್ಟು ಪುಣ್ಯವನ್ನು ಪಡಿಬಹುದು. ಆದ್ದರಿಂದ ಇದಕ್ಕೆ ಬಿಂದು ಸರೋವರ ಅಂತ ಅರ್ಥ ಅಂತ ತೀರ್ಥ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಹಾಗೆ ಕರ್ದಮ ಪ್ರಜಾಪತಿಗಳ ಜಾಗದಲ್ಲಿ ಬಿಂದು ಸರೋವರ ಅಂತ ಪ್ರಸಿದ್ಧಿಯಾಯಿತು. ಪರಮಾತ್ಮ ವರ ಕೊಟ್ಟ, ನೀನು ಎಲ್ಲಿಗೂ ಕನ್ಯೆ ಹುಡ್ಕೊಂಡು ಹೋಗೋದು ಬೇಡ, ನೀನಿದ್ದಲ್ಲಿಗೆ ಬಂದು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಟ್ಟು ಹೋಗ್ತಾರೆ ಅಂತ ಪರಮಾತ್ಮ ಭವಿಷ್ಯವನ್ನು ನುಡಿದ. ದೇವರ ಅಂತರ್ಧಾನನಾದ. ಆವಾಗ ಸ್ವಯಂಭೂಮನುವಿನ ಮಗಳು ಮದುವೆ ವಯಸ್ಸಿಗೆ ಬಂದಿತ್ತು, ದೇವಭೂತಿ. ಅವಳದು ಒಂದೇ ಹಠ, ಮನ್ವಂತರಕ್ಕೆ ಅಧಿಪತಿ ಅವನು. ಮನ್ವಂತರಂತೂ ದಿವ್ಯಾನಾಂ ಯುಗಾನಾಂ ಏಕಸಪ್ತತಿ ಅಂತ. ಎಷ್ಟು ಲಾಂಗ್ ಪೀರಿಯಡ್ ಅವರು ಮನ್ವಂತರಕ್ಕೆ ರಾಜರು ಅಂತಂದರೆ, ಈ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಒಂದು ರೌಂಡ್ ಪೂರ್ಣ ತಿರುಗಿದರೆ ಒಂದು ಮಹಾಯುಗ ಅಂತ ಕರೀತಾರೆ. ಇಂಥದ್ದು 71 ಸೆಟ್ ಆಗಬೇಕು. 71 ಸೆಟ್ ಆಗೋ ತನಕ ಅವರನ್ನು ರಾಜರ ಪೋಸ್ಟಿಂದ ಯಾರೂ ಇಳಿಸಲ್ಲ. ಅಷ್ಟು ಲಾಂಗ್ ಪೀರಿಯಡು, 71 × 4 ಅಷ್ಟು ಯುಗಗಳ ಕಾಲ. 432 ಲಕ್ಷ ಕೋಟಿ ವರ್ಷಗಳು ಕಲಿಯುಗದ ಪ್ರಮಾಣ. ಇದರ ಡಬಲ್ ದ್ವಾಪರ, ಅದರ ಡಬಲ್ ತ್ರೇತ, ಅದರ ಡಬಲ್ ಕೃತಯುಗ. ಇಂಥದ್ದು 71 ಸೆಟ್ ಆಗಬೇಕು. ಅಷ್ಟು ವಿಸ್ತಾರವಾದ ಕಾಲದಲ್ಲಿ ಅಧಿಪತಿಯಾಗಿರ್ತಕ್ಕಂಥವನು ಸ್ವಯಂಭೂಮನು. ಅಂಥವನ ಮಗಳು ಹಠ ಹಿಡಿದಂತೆ, ನನಗೆ ಅಂಥ ಗಂಡನ್ನು ನೋಡಲಿಕ್ಕೆ ಹೋಗಬೇಡ, ನನ್ನ ಆಸ್ತಿ ಸಂಬಂಧಪಟ್ಟಕ್ಕೆ, ನನ್ನ ರೂಪಕ್ಕೆ ಸಮಾನವಾಗಿರ್ತಕ್ಕಂಥ ವರ ಅಂತ ಭಾಳ ಪರಿಕರಿಸಿಕೊಳ್ಳಿಕ್ಕೆ ಹೋಗಬೇಡ. ನನಗೆ ಎಂಥ ಗಂಡ ಬೇಕು ಅಂತಂದರೆ, ಸಂಸಾರದಲ್ಲಿ ವೈರಾಗ್ಯ ಬಂದಾಗ ನನಗೆ ದೇವರ ಬಗ್ಗೆ ಶ್ರವಣ ಮಾಡಬೇಕು ಅಂತ ಅನಿಸಿದರೆ ನನ್ನ ಗಂಡನ ಹತ್ರನೇ ನಾನು ತತ್ವೋಪದೇಶ ಪಡಿಬೇಕು. ಅಂಥ ಗಂಡ ಇರಬೇಕು. ಅಂದರೆ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನ ವರ ನನಗೆ ಬೇಕು ಅಂತ ಅವಳು ಹಠ ಹಿಡಿದಂತೆ. ಆಯಿತು ಅಂಥೇಳಿ ಸ್ವಯಂಭೂಮನು ವಿಚಾರ ಮಾಡಿದ. ಕಡೆಗೆ ಕರ್ದಮ ಪ್ರಜಾಪತಿಗಳು ಇಂಥವ್ರು ಇದ್ದಾರೆ ಅಂತ ಗೊತ್ತಾಯಿತು. ತಾನೇ ಹುಡುಕಿಕೊಂಡು ಪರಮಾತ್ಮನ ಭವಿಷ್ಯದ ವಾಣಿಯಂತೆ ಆ ಮಾತೃಗೆಯ ಕ್ಷೇತ್ರಕ್ಕೆ ಪರಮಾತ್ಮ ಬಂದ. ಸ್ವಯಂಭೂಮನು ತನ್ನ ಮಗಳನ್ನು ಕರ್ಕೊಂಡು ಬಂದ. ಒಂದು ಮದುವೆ ಪ್ರಸ್ತಾಪ ಆಯಿತು, ಮದುವೆ ಆಯಿತು, ಎಲ್ಲರೂ ಹೊರಟೋದ್ರು. ಆಮೇಲೆ ಮತ್ತೆ ದೇವಹೂತಿ, ಕರ್ದಮ ಪ್ರಜಾಪತಿಗಳು ಇಬ್ಬರೇ. ಇವರು ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಾರೆ ಅಂತ ಅನ್ಕೊಂಡ್ರೆ, ಮದುವೆ ಆದ ಮಾರನೇ ದಿನದಿಂದ ಮತ್ತೆ ತಪಶ್ಚರ್ಯವನ್ನು ಪ್ರಾರಂಭ ಮಾಡಿದರು, ತಪಸ್ಸನ್ನು ಪ್ರಾರಂಭ ಮಾಡಿದರು. ಮದುವೆ ಆಗಿದೆ, ಹೇಳ್ತಿದ್ದಾಳೆ, ತಲೆಯಲ್ಲೇ ಇಲ್ಲ. ಮಾಮೂಲಾಗಿ ತಪಸ್ಸನ್ನು ಪ್ರಾರಂಭ ಮಾಡಿದರು. ಹೆಂಡತಿನೂ ಏನು ಮಾತಾಡಲಿಲ್ಲ, ಸುಮ್ಮನೆ ಇತ್ತು. ಎಷ್ಟು ವರ್ಷ? 85 ವರ್ಷಗಳ ಕಾಲ ತಪಸ್ಸು ಮಾಡಿದಂತೆ ಮದುವೆಯಾಗಿ. ಕಣ್ಣು ತೆಗೆದು ನೋಡ್ತಾರೆ, ದೇವಹೂತಿ ಮುದುಕೆಯಾಗಿದ್ದಾಳೆ. ವಯಸ್ಸಾದಾಗ ಕರ್ದಮ ಪ್ರಜಾಪತಿಗಳಿಗೆ ಅನ್ನಿಸ್ತಂತೆ, ನನಗೂ ಮದುವೆ ಆಗಿದೆ, ಈ ಹೆಣ್ಮಗಳನ್ನು ಹೀಗೆ ಬಿಟ್ಬಿಟ್ಟಲ್ಲ ನಾನು, ಏನು ಮಾಡೋದು ಅಂತ ಕೇಳಿದಾಗ ಹೆಂಡತಿಯನ್ನು ಕರೆದು ಕೇಳಿದ್ರಂತೆ, ಏನಾದರೂ ಆಸೆ ಇತ್ತಾ ನಿನಗೆ ಅಂತ ಕೇಳಿದ್ರು. ಯೌವನದಲ್ಲಿ 85 ವರ್ಷದಲ್ಲಿ ಮದುವೆ ಆದಾಗ ಏನಾದರೂ ಆಸೆ ಇತ್ತ ಅಂತ ಕೇಳಿದ್ರಂತೆ. ಅದಕ್ಕೆ ಅವಳು ಹೇಳಿದ್ರು, ಕೇಳೋದೇ ತಡ, ನಾನು ಹೆಣ್ಮಗಳಲ್ವ, ನನಗೂ ಎಲ್ಲರಿಗೂ ಸೀರೆ ಉಟ್ಕೊಳ್ಬೇಕು ಅಂತ ಆಸೆ, ಆಭರಣಗಳನ್ನು ಹಾಕ್ಕೊಳ್ಬೇಕು ಅಂತ ಆಸೆ, ಗಂಡನ ಜೊತೆಗೆ ಓಡಾಡಬೇಕು ಅಂತ ಆಸೆ, ಇಷ್ಟೆಲ್ಲ ಆಸೆ ಇತ್ತು ನನಗೂ ಅಂತ ಹೇಳಿದ್ರು. ಈಗ ಕೇಳ್ತಾ ಇದ್ರು, ಏನು ಉಪಯೋಗ ಅಂತ ಕೇಳಿದ್ರು. ಏನು ಹೆದರಬೇಡ ಅಂದ್ರೆ ಅವರು ಕರ್ದಮ ಪ್ರಜಾಪತಿಗಳು 85 ವರ್ಷ ತಪಸ್ಸು ಮಾಡಿದ್ರಲ್ಲ, ಬಾಯಿಲಿ ಅಂತೇಳಿ ಕರ್ಕೊಂಡು ಹೋಗಿ ಬಿಂದು ಸರೋವರದಲ್ಲಿ ಇಬ್ಬರು ಸೇರಿ ಮುಳುಗಿ ಹಾಕಿದ್ರು. ಮುಳುಗಿ ಎದ್ದರೆ 16 ವರ್ಷದ ತರುಣರಾದರು. ಮತ್ತೇನು ಆಸೆ ಇದೆ ನಿಮಗೆ ಅಂತ ಕೇಳಿದ್ರು. ಮುಪ್ಪು ಹೋಯ್ತು, ಒಳ್ಳೆಯ ಯೌವನ ಬಂತು, ಇನ್ನೇನು ಆಸೆ ಇದೆ ನಿಮಗೆ? ಆಭರಣಗಳು ಬೇಕು, ಬಟ್ಟೆ ಬೇಕು ಅಂತ. ಬೇಕಾದಷ್ಟು ಬಟ್ಟೆ ರಾಶಿಗಳನ್ನೇ ಹಾಕಿದ್ರಂತೆ. ಯಾವುದು ಬೇಕು ಉಟ್ಕೋ ಅಂತ ಹೇಳಿದ್ರು. ಉಟ್ಕೊಂಡು ಒಂದು ಸೀರೆ ಉಟ್ಕೊಂಡು ಬಂದು ಕರ್ದಮ ಪ್ರಜಾಪತಿಗಳು ಹೇಳಿದರು, ತಿರುಗಾಡಬೇಕು ಅಂತ ಆಸೆ ಇತ್ತಲ್ಲ, ಅಡಿ ಅಡ್ಡಾಡಿಸ್ತೇನೆ ನಿನಗೆ ಅಂತೇಳಿ ನವರತ್ನಗಳಿಂದ ಮಾಡಿದ 14 ಫ್ಲೋರನ್ನು ಒಂದು ವಿಮಾನವನ್ನು ತಯಾರು ಮಾಡಿದ್ರು ತಪಶಕ್ತಿ.
14 ಫ್ಲೋರ್ ತಲುಪ್ತಾರೆ. ಹೇಳಿದ್ರಂತೆ ಈಗ ಹೋದರೆ ಬೇಗ ಏನೇ ಇವತ್ತು ಸಂಜೆ ನಾಳೆ ಬರೋಂಗಿಲ್ಲ, ಎಲ್ಲ ಬಟ್ಟೆ ಒಳಗಿಟ್ಟು ಅಂತ ಹೇಳಿದ್ರು. ಎಷ್ಟು ತಿರುಗಾಡಿಸಿದ್ರು ಹೆಂಡತಿಯನ್ನು ಅಂತಂದರೆ ವಾಪಸ್ ಬರುವಾಗ ಮತ್ತೆ 85 ವರ್ಷ ಆಗಿತ್ತು. 85 ವರ್ಷಗಳ ಕಾಲ ಆ ಬಂಗಾರದ ವಿಮಾನದಲ್ಲಿ ತಿರುಗಾಡಿಸಿದ್ರು. ಬಂದ ಮೇಲೆ ಹೇಳಿದಂತೆ ನಿರ್ವಣ್ಣಾತಿತರಾಂಭೂವನ್ ಅಸದಿಂದ್ರಿಯ ತರ್ಪಣ. ಸ್ವಾಮಿ, ನಾನು ಅನ್ಕೊಂಡಿದ್ದೆ ವಿಷಯ ಪದಾರ್ಥಗಳನ್ನು ಅನುಭವಿಸಿದರೆ ಆಸೆ ಕಡಿಮೆ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಸಾಧ್ಯವೇ ಇಲ್ಲದ ಮಾತು. ಎಷ್ಟು ವಿಷಯ ಪದಾರ್ಥಗಳನ್ನು ಇಂದ್ರಿಯಗಳಿಗೆ ಕೊಟ್ಟರೂ ಕೂಡ ಇನ್ನಷ್ಟು ಬೇಕು 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 ಅಂತ ಅನಿಸ್ತದೆ ಹೊರತು ಸಾಕು ಅಂತ ಅನಿಸಲ್ಲ. ಒಬ್ಬ ಅಜ್ಜ ಮೊಮ್ಮಗನನ್ನು ಕರ್ಕೊಂಡು ಎಲ್ಲಿಗೂ ಹೋದಂತೆ, ಯಾರದೋ ಮನೆಗೆ ಹೋದ. ಮೊಮ್ಮಗ ಸಣ್ಣದು, ಅದಕ್ಕೆ ಆ ಮನೆಯಲ್ಲೆಲ್ಲ ಬೇಕಾದಷ್ಟು ಬಾಳೆಕಂಬ, ಮಾವಿನ ಸೊಪ್ಪು, ದೀಪ ಎಲ್ಲ ಹಚ್ಚಿ ಕಟ್ಟಿದ್ರು. ಅದನ್ನು ಮೊಮ್ಮಗ ಕೇಳಿದ್ದಂತ ಅಜ್ಜನಿಗೆ, ಅಜ್ಜ ಇದು ಯಾರ ಮನೆ ಅಂತ ಕೇಳ್ತಿದ್ರು. ಇಂಥವ್ರ ಮನೆಯಪ್ಪ ಅಂತ ಹೇಳಿದ್ರು. ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ, ಏನು ಸ್ಪೆಷಲ್ ಇವ್ರ ಮನೆಯಲ್ಲಿ ಅಂತ ಕೇಳ್ತಾನೆ ಮೊಮ್ಮಗ. ಅಜ್ಜ ಹೇಳಿದ, ಇದು ಮದುವೆ ಮನೆ ಅಂತ ಹೇಳಿದ. ಮದುವೆ ಮನೆಗೆ ಇಷ್ಟು ಅಲಂಕಾರ ಮಾಡಿದ್ದಾರೆ. ಮೊಮ್ಮಗನಿಗೇನು ಗೊತ್ತು. ಅಜ್ಜ ನಿನ್ನ ಮದುವೆನಾ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜ ಹೇಳಿದ, ನನಗೆ ಯಾರು ಕೊಡ್ತಾರೆ ಈ ವಯಸ್ಸಲ್ಲಿ, ಈ ವಯಸ್ಸಲ್ಲಿ ನನಗೆ ಯಾಕೆ ಅಂತಲ್ಲ, ನನಗೆ ಯಾರು ಕೊಡ್ತಾರೆ ಅಂತ ಅವನ ಚಿಂತೆ. ಹಾಗಾಗಿ ಇಂದ್ರಿಯಗಳಿಗೆ ಎಷ್ಟಾದರೂ ಕೂಡ ತೃಪ್ತಿ ಅಂತ ಆಗುತ್ತೆ. ತೃಪ್ತಿ ಅಂತ ಆಗೋದೇ ಇಲ್ಲ. ಸತ್ಯಸಂಧ ತೀರ್ಥರು ಅಂತ ಒಬ್ಬರು, ಅವರು ಮಾಡಿರ್ತಕ್ಕಂತಹ ನಮೇ ವಪುಷಿ ಪಾಠವನ್ನು, ದೇವರೇ ನನ್ನ ವಯಸ್ಸಿಗೂ ನನ್ನ ಮನಸ್ಸಿಗೂ ಬರ್ತಕ್ಕಂತಹ ಆಸೆಗಳಿಗೆ ಟ್ಯಾಲಿಯೇ ಆಗ್ತಾ ಇಲ್ಲ. ನಮೇ ವಪುಷಿ ಪಾಠವನ್ನು ನನಯೇನೆ. ಯಾಕೆ? ದೇಹ ಸ್ಥಿತಿ ಹೇಗಿದೆ, ಕಣ್ಣು ಕಾಣ್ತಾ ಇಲ್ಲ, ನ ಶಬ್ದಗ್ರಹೇ, ಕಿವಿ ಕೇಳ್ತಾ ಇಲ್ಲ, ಸಿತಾಪಮ ತನೂರುಹಾ, ತಲೆ ಕೂದಲೆಲ್ಲ ಬೆಳಗಾಗಿ ಹೋಗಿದೆ, ಪ್ರಶಿಥಿಲ ದ್ವಿಜಾನ ಅಂತತಿ, ಹಲ್ಲೆಲ್ಲ ಅಳಗಾಡ್ತಾ ಇದೆ, ತಥಾಪಿ ವಿಷಯೇ ವಿಷಯ ಚರತಿ ಮೇ ಮನ ಶ್ರೀಹರೇ ತ್ವದೀಯ ಹೃದಯಂ ವಿನ ನಹಿ ನಿಧಾನ ಅಸ್ತಿತ್ವದಿ. ಇಷ್ಟು ದೇಹಸ್ಥಿತಿ ಇದ್ದರೂ ಕೂಡ ಮನಸ್ಸಿಗೆ ಮಾತ್ರ ಪರಸ್ತ್ರೀಯರ ಸಂಪರ್ಕ ಬೇಕು, ಅಭಕ್ಷ್ಯ ಭಕ್ಷಣದ ಆಸೆ ಇದೆ. ಇದನ್ನು ನೋಡಿದರೆ ಏನು ಅನಿಸ್ತಾ ಇದೆ ಅಂತಂದರೆ, ನಾನು ಹಾಳಾಗಲಿ ಅಂತ ಈ ಎಲ್ಲ ಆಸೆಗಳನ್ನು ನೀನು ಕೊಡ್ತಾ ಇದೆಯೋ ಹೊರತು ನನ್ನ ಶರೀರದ ಶಕ್ತಿ ಅಂತೂ ಇದಲ್ಲ ಅನ್ನೋದಾಗಿ ಆ ಸತ್ಯಸಂಧ ತೀರ್ಥರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ, ಹರಿಗುರುಸ್ತವನ ಅಂತ. ಹಾಗಾಗಿ ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ನಜಾತ ಕಾಮಾನ ಉಪಭೋಗೇ ಸಾಮ್ಯತಿ ಅಂತ ಜಯಾತ್ ಮಹಾರಾಜ ಹೇಳಿದ. ಇಂದ್ರಿಯಗಳಿಗೆ ಸುಖ ಕೊಟ್ಟಷ್ಟು ಇನ್ನಷ್ಟು ಅದು ಬೆಂಕಿಗೆ ತುಪ್ಪ ಹಾಕಿದಾಗ ಹೊರತು ಅದನ್ನೇನು ನಂದಿಸ್ತಕ್ಕಂತಹ ನೀರಿದ್ದಾಗ ಅಲ್ಲ ಅದು ಅಂತ ಹೇಳ್ತಾರೆ. ಆದ್ದರಿಂದ ವಿಷಯ ಪದಾರ್ಥಗಳನ್ನು ಬೇಡ ಅಂತ ತ್ಯಾಗದಿಂದಲೇ ಗೆಲ್ಲಬೇಕೇ ಹೊರತು ಉಪಭೋಗದಿಂದ ಗೆಲ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ, ಭೋಗಿಸಿ ಗೆಲ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದೇವಹೂತಿ ಹೇಳಿದ್ದು, ಜೀವನದಲ್ಲಿ ವೈರಾಗ್ಯ ಬಂತು ನನಗೆ, ಆದರೆ ಯೌವನ ನಾಶ ಆಗಿದ್ದೀನಿ. 85 ವರ್ಷ ಓಡಾಡಿಸಿದ್ರು ಕೂಡ ಯೌವನ ಹಾಗೆ ಇತ್ತು ಅವರಿಗೆ. ಬರೋದ್ರೊಳಗಡೆ 9 ಜನ ಹೆಣ್ಮಕ್ಳು ಹುಟ್ಟಿದ್ರಂತೆ. ಅಷ್ಟು ವರ್ಷ ಸಂಚಾರ ಮಾಡಿಸಿದ್ದಾರೆ. ಹೇಳಿದ್ರಂತೆ ವಂಶೋದ್ಧಾರ ಆಗಬೇಕು, ಒಂದಾದರೂ ಗಂಡು ಮಗುವನ್ನು ಅನುಗ್ರಹ ಮಾಡಿರಿ ಅಂತ ಕೇಳಿದಾಗ ಅಷ್ಟು ಕೇಳಿಕೊಂಡು ಆಮೇಲೆ ಹೇಳಿದರು, ಇನ್ನು ಮಗು ಗರ್ಭದಲ್ಲಿದೆ, ಇದು ಗಂಡ ಆಗುವಾಗ ಅನುಗ್ರಹ ಮಾಡಿರಿ, ಪುಂಸವನ ಮಂತ್ರಗಳಿಂದ ವಿಮಂತ್ರಣ ಮಾಡಿರಿ, ಆಮೇಲೆ ತತ್ವೋಪದೇಶ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಕರ್ದಮ ಪ್ರಜಾಪತಿಗಳು ಹೇಳಿದರು, ನಿನಗೂ ಉಪದೇಶ ಮಾಡತಕ್ಕಂಥ ಯೋಗ್ಯತೆ ನಂದೆಲ್ಲಿದೆ ಅಂತ ಹೇಳಿದರು. ಇದನ್ನು ಮೊದಲೇ ಹೇಳಿದ್ರು ಮದುವೆನೇ ಮಾಡ್ಕೋತಿರಲ್ಲ ಅಂತ ಅನ್ಲ. ಗಂಡನ ಹತ್ರನೇ ಉಪದೇಶ ಆಗಬೇಕು ಅಂತ ನಾನು ಇಷ್ಟು ಪ್ರಯತ್ನ ಪಟ್ಟು ಮದುವೆ ಆದೆ, ನೀವು ನೋಡಿದ್ರೆ ಈಗ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಅದಕ್ಕೆ ಕರ್ದಮ ಪ್ರಜಾಪತಿಗಳು ಹೇಳಿದರು, ಹೆದರ್ಕೊಳ್ಳಿಕ್ಕೆ ಹೋಗ್ಬೇಡ, ನಿನಗೆ ಉಪದೇಶ ಮಾಡತಕ್ಕಂಥವ್ರು ಸಾಕ್ಷಾತ್ ನಾರಾಯಣನೇ ಬರ್ತಾನೆ. ಈ 10ನೇ ಗರ್ಭದಲ್ಲಿರ್ತಕ್ಕಂಥ ಮಗುವೇ ನಾರಾಯಣ ಅವತಾರ ಮಾಡ್ತಾ ಇದ್ದಾನೆ, ಅವನೇ ನಿನಗೆ ಉಪದೇಶ ಮಾಡ್ತಾನೆ, ಏನು ಹೆದರಬೇಡ ಅಂತ ಹೇಳಿ ಹಾಗೆ ಪರಮಾತ್ಮ ಅವತಾರ ಮಾಡಿರ್ತಕ್ಕಂತಹ ಅವತಾರವೇ ಕಪಿಲ ಅಂತ ಪರಮಾತ್ಮನ ರೂಪ. ಕಪಿಲ ಕಮ್ ಅಂತಂದರೆ ಜ್ಞಾನ. ಆ ಜ್ಞಾನಾಮೃತವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ, ಲಾತಿ ಅಂತಂದರೆ ರಕ್ಷಣೆ ಮಾಡತಕ್ಕಂಥವ್ರು ಅಂತ. ಅಥವಾ ಜ್ಞಾನವನ್ನು ಯಾರು ಆಸ್ವಾದನೆ ಮಾಡ್ತಾರೆ, ಜ್ಞಾನ ಕಾರ್ಯವನ್ನು, ಅಂಥವರನ್ನು ರಕ್ಷಣೆ ಮಾಡೋದ್ರಿಂದ ಪರಮಾತ್ಮನಿಗೆ ಕಪಿಲ ಅಂತ
ಹೆಸರನ್ನು ಭಾಗವತ ಕೊಟ್ಟಿದೆ. ಅಷ್ಟು ಹೇಳಿ ಕರ್ದಮ ಪ್ರಜಾಪತಿಗಳು ತಪಸ್ಸಿಗೆ ಕಾಡಿಗೆ ಮತ್ತೆ ಹೋಗ್ಬಿಟ್ಟು ಹೆಂಡತಿಯನ್ನು ಬಿಟ್ಟು ತುಂಬಿದ ಗರ್ಭಿಣಿ, ಏನು ವ್ಯವಸ್ಥೆ ಇವಳು ಮುಂದಿನ ಕೆಲಸಕ್ಕೆ? ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಅವಳ ಬಾಣಂತನಕ್ಕೆ ಅಂತ ಬಂದರೆ, ನವಗ್ರಹಗಳೆಲ್ಲ ಬಂದು ದೊನ್ನೆ ಕಟ್ಟಿದ್ರು. ಚಂದ್ರ ರಾತ್ರಿ ಹೊತ್ತಿಗೆ ಬೆಳಕು, ಸೂರ್ಯ ಬೆಳಗಿನ ಹೊತ್ತಿಗೆ ಬೆಳಕು, ಇದನ್ನೆಲ್ಲ ಕೊಡ್ತಾ ಇದ್ದ. ಗರುಡ ಶೇಷ ದೇವರೆಲ್ಲ ಬಂದು ನೀರು ಹೊತ್ತು ಹಾಕಿದ್ರು ಆ ದೇವಹೂತಿಗೆ ಸ್ನಾನ ಮಾಡಲಿಕ್ಕೆ ಅಂತ. ಕಾರಣ ಏನು ಅಂತಂದರೆ, ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮ ಈ ಭೂಲೋಕಕ್ಕೆ ಅವತಾರ ಮಾಡಿ ಬರ್ತಾ ಇದ್ದಾನೆ. ಅವನ ತಾಯಿ ಸೇವೆ ಮಾಡಿದ್ರೆ ನಮಗೆ ದೇವರ ಸೇವೆ ಮಾಡೋದಷ್ಟೇ ಫಲ ಅಂತ ಹೇಳಿ ಅವಳ ಸೇವೆಯನ್ನು ಮಾಡಿ ದೇವಹೂತಿಯನ್ನು ಕಪಿಲಾವತಾರ ಆಗಿದೆ. ಅಲ್ಲಿ ಕಪಿಲಾವತಾರ ಆಗಿ 3ನೇ ವರ್ಷಕ್ಕೆ ಪರಮಾತ್ಮ ತಾಯಿಗೆ ಹೇಳಿದ, ಮಾತ್ರೆ ಆಧ್ಯಾತ್ಮಿಕೀಂ ವಿದ್ಯಾಂ, ಅಧ್ಯಾತ್ಮದ ವಿದ್ಯೆಯನ್ನು ಉಪದೇಶ ಮಾಡಿದ ಅಂತ ಭಾಗವತ ಹೇಳ್ತದೆ. ಅಧ್ಯಾತ್ಮ ಅಂದರೆ ಏನು? ನಾವು ಕೇಳ್ತೀವಿ ಅಧ್ಯಾತ್ಮದ ವಿದ್ಯೆ, ಅಧ್ಯಾತ್ಮದ ವಿದ್ಯೆ. ಅಧಿ ಅಂತಂದರೆ ಸಬ್ಜೆಕ್ಟ್ ಮ್ಯಾಟರ್ ಅಂತ ಅರ್ಥ. ಒಂದು ಪುಸ್ತಕ, ಯಾವ ಈ ಪುಸ್ತಕದ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಕೇಳ್ತೀವಿ. ಯಾವುದ್ರ ಮೇಲೆ ಬರೆದಿದ್ದೀರಿ ಈ ಪುಸ್ತಕ? ಅಧಿ ಆತ್ಮ ಅಂತಂದರೆ, ಆತ್ಮ ಅಂದರೆ 2 ಆತ್ಮಗಳಿದೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಪರಮಾತ್ಮನಿಗೂ ಜೀವಾತ್ಮನಿಗೂ ಏನು ಸಂಬಂಧ ಅಂತ ಯಾವ ಗ್ರಂಥ ಹೇಳ್ತಾ ಇದೆಯೋ ಅದು ಅಧ್ಯಾತ್ಮದ ಗ್ರಂಥ ಅಂತ. ಇಂಥ ವಿದ್ಯೆಯನ್ನು ಕಪಿಲರೂಪಿ ಪರಮಾತ್ಮ ಉಪದೇಶ ಮಾಡಿದ. ಆದರೆ ಸಾಮಾನ್ಯವಾಗಿ ಕಪಿಲಗೀತೆಯನ್ನು ಸಾಂಖ್ಯೋಪದೇಶ ಅಂತ ಅದಕ್ಕೆ ಪ್ರಸಿದ್ಧಿ. ಸಂಖ್ಯಾ ಅಂತಂದರೆ ಜ್ಞಾನ ಅಂತ. ದೇವರಿಗೂ ನಮಗೂ ಇರತಕ್ಕಂತಹ ಸಂಬಂಧಗಳ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಅನೇಕ ವಿಚಾರಗಳನ್ನು ಉಪದೇಶ ಮಾಡಿದ್ದಾನಿಲ್ಲಿ. ಮೊದಲು ತತ್ವಗಳ ಉಪದೇಶವನ್ನು ಮಾಡಿದ. ಈ ಬ್ರಹ್ಮಾಂಡ ಸೃಷ್ಟಿಯಾಗಲಿಕ್ಕೆ ಸೂರ್ಯ, ಚಂದ್ರ, ಪಂಚಭೂತಗಳು, ಅಹಂಕಾರ ತತ್ವ, ಮನಸ್ತತ್ವ, ಮತ್ತು ಪುರುಷ ತತ್ವ ಅಂತಿದೆ, ಅದು ಅವ್ಯಕ್ತ ತತ್ವ. ಪುರುಷೋ ವ್ಯಕ್ತಂಚ ಮಹಾನ್ ಅಹಂಕಾರೋ ಮನಸ್ತಥ. ದಶೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಉಪಸ್ಥ, ಜಿಹ್ವ, ಈ ಎಲ್ಲ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಆಮೇಲೆ ದಶೇಂದ್ರಿಯಾಣಿ ಭೂತಾದ್ಯಾಹ ಭೂತೇಶಾಹ ಪಂಚವಿಂಶತಿ. 10 ಇಂದ್ರಿಯಗಳು, 5 ಪಂಚೇಂದ್ರಿಯಗಳು, 5 ಪಂಚಭೂತಗಳು, ಮತ್ತು ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಅಂತ ಇದು 5 ತನ್ಮಾತ್ರಗಳು ಅಂತ ಕರೀತಾರೆ. ತನ್ಮಾತ್ರಗಳು ಒಟ್ಟು 25 ತತ್ವಗಳು ಸೇರಿ ಈ ಅದ್ಭುತವಾಗಿರತಕ್ಕಂತಹ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅಂತ ಮೊದಲು ಪರಮಾತ್ಮ ಹೇಳಿದ. ಈ ಬ್ರಹ್ಮಾಂಡದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ಮೊದಲು ಈ ಪದಾರ್ಥಗಳನ್ನು ಅನುಭವಿಸಬೇಕು ಅಂತ ಹೇಳ್ತೀವಿ. ಅನುಭವಿಸಲಾರ್ದೇ ಈ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಅಂತ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸರ್ವಂ ಚೇತನಂ ಸರ್ವಂ ಅಚೇತನಂ ಚೇತನಾರ್ಥ. ಯಾವುದ್ಯಾವುದು ಜಡ ಪದಾರ್ಥಗಳು ಅಂತಿದೆಯೋ ಅದೆಲ್ಲವೂ ಕೂಡ ಮನುಷ್ಯನ ಅನುಭವದಿಂದ ವೈರಾಗ್ಯವನ್ನು ತಾಳಲಿಕ್ಕೋಸ್ಕರವೇ ಸೃಷ್ಟಿ ಮಾಡಿದ್ದು ಪರಮಾತ್ಮ ಅಂತ ಇಷ್ಟು ವಿಚಾರವನ್ನು ಹೇಳ್ತಾನೆ. ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ಮೂಲ ಪದಾರ್ಥ ಯಾವುದು ಅಂತಂದರೆ ಮೂಲ ಪ್ರಕೃತಿ ಅಂತೊಂದಿದೆ. ಆ ಮೂಲ ಪ್ರಕೃತಿಯಿಂದ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಸೃಷ್ಟಿ ಮಾಡ್ತಾನೆ. ಈ ಶುದ್ಧ ಸತ್ವ ಅಂತನ್ನುವುದೇನಿದೆ ಅದು ಮೋಕ್ಷದಲ್ಲಿ ಉಪಯೋಗಕ್ಕೋಸ್ಕರ. ಇಲ್ಲಿ ಇರ್ತಕ್ಕಂತಹ ಸತ್ವಗುಣ ನಾವೇನು ಅಂತ ಹೇಳ್ತೀವಿ, ಪ್ರಾಕೃತವಾದ ಸತ್ವಗುಣ ಅಂತಂದರೆ ಅದು ಮಿಕ್ಸ್ಡು ಅಂತಲೇ ಅರ್ಥ. ಅದರಲ್ಲಿ ರಜೋಗುಣವೂ ಇದೆ, ತಮೋಗುಣವೂ ಇದೆ. ಇದೇ ಸತ್ವಗುಣ 99.99 ಇರುತ್ತೆ. ಉಳಿದ ಒಂದು ಅಂಶದಲ್ಲಿ 99% ರಜೋಗುಣ ಇರುತ್ತದೆ, 1% ತಮೋಗುಣ ಇರುತ್ತದೆ. ಇಂತಹ ಸತ್ವಗುಣದಿಂದ ಬ್ರಹ್ಮದೇವರ ಸೃಷ್ಟಿ ಮಹತ್ತತ್ವ. ಇಷ್ಟು ಪ್ಯೂರಾದ ಅಂದರೆ ಕ್ವಾಂಟಿಟಿ, ಸತ್ವಗುಣದ ಕ್ವಾಂಟಿಟಿ ಬೇರೆ ಯಾರ ದೇಹದಲ್ಲೂ ಇಲ್ಲ. ಆದ್ದರಿಂದ ಅವರನ್ನು ದೊಡ್ಡವರು ಅಂತ ಕರೀತಾರೆ. ಆದ್ದರಿಂದ ಮಹತ್ತತ್ವ. ಆಮೇಲೆ ಅಹಂಕಾರ ತತ್ವ ಅಂತ ಇನ್ನೊಂದು. ಅಹಂ ಅಂತ ಅನ್ನೋದು 3 ರೀತಿ. ಒಂದು ಸಾತ್ವಿಕ ಅಹಂಕಾರ, ಇನ್ನೊಂದು ರಾಜಸ ಅಹಂಕಾರ, ಇನ್ನೊಂದು ತಾಮಸ ಅಹಂಕಾರ. ಸಾತ್ವಿಕ ಅಹಂಕಾರ ಅಂತಂದರೆ ನಾನು ಪರಮಾತ್ಮನ ಭಕ್ತ, ನನಗೆ ದೇವರ ಅನುಗ್ರಹ ಮಾಡಲಿ, ನಾನು ಇನ್ನಷ್ಟು ಜ್ಞಾನ ಸಂಪಾದನೆ ಮಾಡಬೇಕು, ಇಲ್ಲೆಲ್ಲ ನಾನು 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 ಅಂತ ಅನ್ನೋದಿದೆ.
ಇದು ಒಳ್ಳೆಯ ರೀತಿಯಾದ ಸಾತ್ವಿಕ ಅಹಂಕಾರ. ನಾನು ಮಾಡ್ತೇನೆ ಕೆಲಸ ಅಂತ ಹೇಳಿದರೆ ಅದು ರಾಜಸ ಅಹಂಕಾರ. ದೇವರ ಪ್ರೇರಣೆಯಿಂದ ನಾನು ಕೆಲಸ ಮಾಡ್ತೇನೆ, ಅದು ರಾಜಸನೇ. ನಾನು ಅನ್ನೋದು ಸ್ವಲ್ಪ ಹೊತ್ತು ಕೊಟ್ಟು ಜಾಸ್ತಿ ಆಯಿತು. ನಾನೇ ಸರ್ವೋತ್ತಮ, ಎಲ್ಲವನ್ನೂ ನಾನೇ ಮಾಡಿದ್ದು, ದೇವರೇನು ಮಾಡ್ತಾನೆ ಅಂತಂದರೆ ಅದೇ ತಾಮಸ ಅಹಂಕಾರ ಅಂತ. ಸಾತ್ವಿಕ, ರಾಜಸ, ತಾಮಸ ಅಹಂಕಾರ. ಮತ್ತು ಇದರಲ್ಲಿ ಅಹಂಕಾರಿಕ ಅಹಂಕಾರ, ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ ಅಂತ ಮತ್ತು ವಿಭಾಗ. ನಾನು ಅಂತನ್ನುವ ಎಚ್ಚರಿಕೆ ಬರಲಿಕ್ಕೆ ಯಾವ ಅಹಂಕಾರ ಆಕ್ಟಿವ್ ಆಗಿ ಕೆಲಸ ಮಾಡ್ತದೋ ಅದು ಅಹಂಕಾರಿಕ ಅಹಂಕಾರ. ವೈಕಾರಿಕ ಅಹಂಕಾರ ಅಂತಂದರೆ ಇಂದ್ರಿಯಗಳಲ್ಲೆಲ್ಲ ವಿಕಾರ ಆಗ್ತಾ ಇರ್ತದೆ. ಇಂದ್ರಿಯಗಳಲ್ಲಿ ಮನಸ್ಸು ಚಂಚಲ ಆಗ್ತದೆ, ಬುದ್ಧಿ ಚಂಚಲ ಆಗ್ತದೆ, ಕಣ್ಣು ಚಂಚಲ ಆಗ್ತದೆ, ಕೈಕಾಲು, ಇದೆಲ್ಲ ವೈಕಾರಿಕ ಅಹಂಕಾರದ ಎಫೆಕ್ಟ್. ತಾಮಸ ಅಹಂಕಾರದ್ದು ದುರ್ಗುಣಗಳು, ದುಶ್ಚಟಗಳು, ಇದೆಲ್ಲ ತಾಮಸ ಅಹಂಕಾರದ ಕೆಲಸ ಅಂತ ಪರಮಾತ್ಮ ಇಷ್ಟು ಅಹಂಕಾರದ ವಿಭಾಗವನ್ನು ಹೇಳಿದ. ಹೀಗೆಲ್ಲ ಜಗತ್ತು ಸೃಷ್ಟಿಯಾಗಿದೆ. ಜೀವ, ಪ್ರತಿಯೊಬ್ಬರೂ ಸಾಧನೆಯಲ್ಲಿರ್ತಕ್ಕಂತಹ ಜೀವ ಇದೇ ಅನ್ನಾದಿಗಳನ್ನು ತಿಂದೇ ಬದುಕಬೇಕು. ನಾವು ಬೇರೆ ಆಪ್ಷನ್ ಇಲ್ಲ. ಬಟ್ ಭೂಮಿಯ ಅನ್ನ ಮನಸ್ಸಿನ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತದೆ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಮನೆಯಲ್ಲಿ ಒಂದೇ ದಿನ ಹಾಲು ಕುಡಿದ್ರು. ಎಷ್ಟು ಎಫೆಕ್ಟ್ ಆಯಿತು ಅವ್ರ ಮನಸ್ಸಿನ ಮೇಲೆ. ಇನ್ನು ನಮ್ಮ ಪರಿಸ್ಥಿತಿ ಏನು ಅಂತ ನಮಗನಿಸಿದ್ರೆ, ಮುಂದೆ ದಶಮಸ್ಕಂದದಲ್ಲಿ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ಅವಮಾಯಾಂ ಜಯೇಮಹಿ. ಈ ಸಂಸಾರದಲ್ಲಿ ಇಂಥ ಪದಾರ್ಥಗಳನ್ನೇ ತಿಂದು ಉದ್ಧಾರ ಆಗಲಿಕ್ಕೆ ಮಾರ್ಗ ಏನು ಅಂತಂದರೆ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಇದು ಯಾವ ಎಫೆಕ್ಟು ಕೂಡ ನಮಗೆ ಆಗಲ್ಲ ಅಂತ ಅನ್ನೋದನ್ನು ಪರಮಾತ್ಮ ಹೇಳ್ತಾರೆ. ಇದೇ ತತ್ವಗಳು ಮಹಾಂತರ ಸಂಘ ದೊರಕೊಳ್ಳಲು ಹರಿಯತ್ತ ನಡೆಸುವವು, ಹರಿನಾಮ ನುಡಿಸುವವು, ಕರಗಳು ಹರಿಪೂಜೆ ಮಾಡಿಸುವವು ಅಂತ ವಾದರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ. ಇಂದ್ರಿಯಗಳು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾತ್ವಿಕರ ಸಂಪರ್ಕ ಆಗಬೇಕು ಅಂತ ಹೇಳ್ತಾರೆ. ಸಜ್ಜನರ ಸಂಪರ್ಕ ಆಯಿತು ಅಂತಂದರೆ ಇಂದ್ರಿಯಗಳು ತಮ್ಮ ಕೆಟ್ಟ ಕೆಲಸಗಳನ್ನು ಬಿಟ್ಟು ಉದ್ಧಾರದ ಮಾರ್ಗಕ್ಕೆ ಹೋಗ್ತವೆ ಅಂತ ಕಪಿಲರೂಪಿ ಪರಮಾತ್ಮ ಹೇಳಿದ್ದನ್ನೇ ವಾದರಾಜರು ಆ ವೈಕುಂಠ ವರ್ಣನೆಯಲ್ಲಿ ಕನ್ನಡದ ಪದ್ಯದಲ್ಲಿ ಹೇಳಿದ್ದಾರೆ. ಇಷ್ಟನ್ನೆಲ್ಲ ಹೇಳಿ ಸಂಸಾರದ ಅವಸ್ಥೆಯಲ್ಲಿ ಜೀವ, ಇದಕ್ಕೆ ಹೆಸರೇ ಸಂಸಾರ. ಸಮ್ ಅಂತಂದ್ರೆ ಒಳ್ಳೆಯದು ಅಂತ ಅರ್ಥ ಅಲ್ಲ. ಸಂಸ್ಕೃತದ ಸಮ್ಮಲ್ಲ, ಇಂಗ್ಲೀಷಲ್ಲಿ ಸಮ್. ಅಂದರೆ ಯಾರೋ ಒಬ್ಬರು ಅಥವಾ ಏನೋ ಸ್ವಲ್ಪ ಅಂತ. ಇಡೀ ಜೀವನದಲ್ಲಿ ಸಾರ ಭಾಗ ಎಷ್ಟಿದೆ ಅಂತಂದರೆ ಸ್ವಲ್ಪ ಇದೆ. ಉಳಿದಿದ್ದೆಲ್ಲ ದುಃಖಮಯವಾಗಿರ್ತಕ್ಕಂಥದ್ದು ಈ ಸಂಸಾರದಲ್ಲಿ. ಆದ್ದರಿಂದ ಈ ಸಂಸಾರವನ್ನು ನೆಚ್ಚಿ ಇದನ್ನೇ ಹಂಚಿಕೊಂಡು ಒದ್ದಾಡೋಕ್ಕಿಂತ ಇದಕ್ಕಿಂತ ಶಾಶ್ವತವಾದ ಸುಖವಾಗಿರ್ತಕ್ಕಂಥ ಮೋಕ್ಷವನ್ನು ಬಯಸಲಿಕ್ಕೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ರೀತಿಗಳನ್ನು ಅನುಸರಣೆ ಮಾಡತಕ್ಕಂಥದ್ದೇ ಉತ್ತಮವಾಗಿರ್ತಕ್ಕಂಥ ಮಾರ್ಗ ಅಂತ ತಾಯಿಗೆ ಉಪದೇಶ ಮಾಡಿದ ಪರಮಾತ್ಮ. ಯೈದ ಮನುಷ್ಯಣೋತಿ ಯೋಭಿಧತ್ತೆ ಕಪಿಲ ಮುನೇರ್ ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತಧಿ ಸುಪರ್ಣಕೇತು ಉಪಲಭತೆ ಭಗವತ್ ಪದಾರವಿಂದಂ. ತಾಯಿ ನಾನು ಮಾಡಿರತಕ್ಕಂಥ ಈ ಉಪದೇಶವನ್ನು ಯಾವ ವ್ಯಕ್ತಿ ಪದೇ ಮತ್ತೆ ಅಭ್ಯಾಸ ಮಾಡಿ ಅದನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ನನ್ನನ್ನು ಧ್ಯಾನ ಮಾಡ್ತಾನೋ ಅಂಥವನಿಗೆ ವಿಷ್ಣು ಲೋಕ ಆಗ್ತದೆ ಅಂತ ಕಪಿಲರೂಪಿ ಪರಮಾತ್ಮ ಈ ಕಪಿಲಗೀತೆಯ ಫಲವನ್ನು ಹೇಳಿದ್ದಾನೆ, ಫಲಶ್ರುತಿಯನ್ನು. ಇಷ್ಟರ ಮೇಲೆ ವಿಜಯಧ್ವಜ ತೀರ್ಥರು ಅಂತ ಪೇಜಾವೃತ್ತದಲ್ಲಿ ಬಂದವರೊಬ್ಬರು ಸ್ವಾಮಿಗಳು ಅವ್ರು ಹೇಳ್ತಾರೆ. ಮಧ್ವಾಚಾರ್ಯರಿಗಿಂತ ಮೊದಲು ಬಂದ ಫಿಲಾಸಫರ್ಸು ಅಂತ ಯಾರಿದ್ರು ಅವರೆಲ್ಲ ಒಂದು ನಿರ್ಣಯ ಮಾಡಿಕೊಂಡಿದ್ರಂತೆ, ಮೋಕ್ಷಕ್ಕೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗೋದು ಬೇಡ, ಹೆಣ್ಮಕ್ಳಿಗೆ ಮೋಕ್ಷವೇ ಇಲ್ಲ ಅಂತ ನಾವು ತೀರ್ಮಾನ ಮಾಡೋಣ. ಯಾಕೆ ಅಂತಂದರೆ ಆ ಹೆಣ್ಮಕ್ಳನ್ನು ಕಟ್ಟಿಕೊಂಡೇ ಇಲ್ಲಿ ಸಂಸಾರದಲ್ಲಿ ದುಃಖ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಇವರನ್ನು ಕರ್ಕೊಂಡು ಪುನಃ ಅಲ್ಲೇ ಮೋಕ್ಷಕ್ಕೆ ಹೋದರೂ ಅಲ್ಲೂ ಇದೇ ಸಂಸಾರ ಆಗ್ತದೆ. ಆದ್ದರಿಂದ ಸ್ತ್ರೀಯರಿಗೆ ಮೋಕ್ಷವೇ ಬೇಡ ಅಂತ ತೀರ್ಮಾನ ಮಾಡಿದರು. ಅದಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಕಪಿಲಗೀತೆಯನ್ನು ಉಪದೇಶ ಮಾಡುವಾಗ ಪರಮಾತ್ಮ ಎದುರುಗಡೆ ಕೂಡಿಸಿಕೊಂಡಿದ್ದು ಯಾರು? ದೇವಭೂತಿ. ಮೋಕ್ಷಕ್ಕೆ ನಿಜವಾದ ಸಾಧನೆ ಯಾವುದು ಅಂತಂದರೆ ಜ್ಞಾನ. ಮಿಥ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂಪದಂ. ಮಧ್ವಾಚಾರ್ಯ ಹೇಳೋದು ತತ್ವಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾರೆ.
ಹೆಣ್ಮಕ್ಳಿಗೆ ಮೋಕ್ಷ ಇಲ್ಲ ಅಂತ ಅನ್ನೋ ಇಂಟೆನ್ಷನ್ ದೇವರಿಗೆ ಇದ್ದಿದ್ರೆ ಅಮ್ಮನ ಕುಡಿಸ್ಕೊಂಡು ಯಾಕೆ ಉಪದೇಶ ಮಾಡ್ತಾ ಇದ್ದ? ಅಮ್ಮ ಅಂತ ಒಂದು ಸುಮ್ಮನೆ ಸಿಂಬಾಲಿಕ್ ಆಗಿ. ಹಾಗಾಗಿ ಹೆಣ್ಮಕ್ಳಿಗೂ ಜ್ಞಾನದಲ್ಲಿ ಅಧಿಕಾರ ಇದೆ, ಮೋಕ್ಷಕ್ಕೆ ಅವರೂ ಬರ್ಬೋದು ಅನ್ನುವುದು ಪರಮಾತ್ಮನಿಗೆ ಒಪ್ಪಿಗೆ ಇದೆ ಅನ್ನುವುದನ್ನು ತಾಯಿಯಾದ ಕಪಿಲಭೂತಿಯನ್ನು ದೇವಹೂತಿಯನ್ನು ಕೂಡಿಸಿಕೊಂಡು ಉಪದೇಶ ಮಾಡಿದ್ದರಿಂದಲೇ ನಮಗೆ ಗೊತ್ತಾಗ್ತದೆ ಅಂತನ್ನುವುದಾಗಿ ವಿಜಯದತ್ತಿ ಈ ಕಪಿಲಗೀತೆಯ ಫಲವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಮುಂದೆ ಆ ಸ್ವಯಂಭೂಮನವಿನ ಮಕ್ಕಳಾಗಿರ್ತಕ್ಕಂಥ ಆಕೃತಿ ಮತ್ತು ಪ್ರಸೂತಿ ಇವರಿಬ್ಬರ ಕಥೆಯನ್ನು ಚತುರ್ಥ ಸ್ಕಂದದಲ್ಲಿ ಬಂದಿದೆ. ಆ ಕಥಾಭಾಗವನ್ನು ನಾಳೆ ದಿನ ನೋಡೋಣ ಅಂತ ಹೇಳಿ ಇವತ್ತಿನ ಕಥಾಭಾಗ ಶ್ರೀಕೃಷ್ಣ